ಎಂಟೈರ್ಲಿ ಒಂದು ಸ್ಪೈರಲ್ ತೊಗೊಂಡೋಗಿದ್ದೀವಿ. ಸೊ ಅದೇ ಮೇನ್ ಸ್ಟ್ರಕ್ಚರ್ ಸರ್, ಅದನ್ನ ತೊಗೊಂಡೋಗಿ ಇಲ್ಲಿಂದ ಸ್ಪೈರಲ್ ಕನೆಕ್ಟ್ ಮಾಡಿಕೊಂಡು ಈ 2 ಪಿಲ್ಲರ್ ಥರ ಏನು ಕಾಣ್ತಿದೆ ನಿಮಗೆ ಅದು ಬೀಮ್ ಕನೆಕ್ಟ್ ಮಾಡಿದ್ದೀವಿ. ಸೊ ಇದು ಮೇನ್ ಸ್ಟ್ರೆಂತ್ ಕೊಡುವಂಥ ಒಂದು ಐಟಮ್ ಪ್ಲಸ್ ಅದೊಂದು ಮೆಥಡ್. ಮತ್ತು ನಮ್ಮ ಸೈಟ್ಗೆ ವಿಸಿಟ್ ಮಾಡಿ ಈ ಥರ ಹೇಗೆ ಮಾಡಬೇಕು ಏನನ್ನೆಲ್ಲ ಇನ್ಕಾರ್ಪೊರೇಟ್ ಆಗಬೇಕು ಅನ್ನೋದನ್ನೆಲ್ಲ ನಮ್ಗೆ ಸಜೆಸ್ಟ್ ಮಾಡಿದ್ರು. ಆಮೇಲೆ ಅವರು ಒಂದು ಇದೆಲ್ಲ ತೋರಿಸಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಬಡ್ಜೆಟ್ಗೆ ತಕ್ಕಂತೆ ಅವರು ಪ್ರೀಮಿಯಮ್ ಆಗಿ ಮಾಡಿಕೊಟ್ರು. ಇಲ್ಲಿ ಬಂದಾಗ ಅವ್ರದ್ದು ವಾಕಿನ್ ಕಾನ್ಸೆಪ್ಟ್ ಸರ್. ಸೊ ವಾಕಿನ್ ಕಾನ್ಸೆಪ್ಟ್ ವಾರ್ಡ್ರೋಬ್ ಎಂಟೈರ್ಲಿ ಪ್ರೊವೈಡ್ ಮಾಡ್ತೀವಿ, ಡ್ರೆಸ್ಸರ್ ಎಲ್ಲ ಬರುತ್ತೆ. ಸೊ ಇದು ನೋಡ್ಬೋದು ಸರ್, ಹ್ಯೂಜ್ ಫುಲ್ ಎಂಟೈರ್ಲಿ ಎಲ್ ಶೇಪ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಇಂಟೀರಿಯರ್ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಬಟ್ ಆದರೆ ಇಂಟೀರಿಯರಲ್ಲಿ ಒಂದು ಸಿವಿಲನ್ನು ನಾನು ಇವತ್ತು ಒಂದು ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ ಸ್ಟೇರ್ ಕೇಸ್. ಇಂಟೀರಿಯರ್ ವಿಡಿಯೋದಲ್ಲಿ ಅದು ಹೆಂಗೆ ಸ್ಟೇರ್ ಕೇಸ್ ಬರುತ್ತೆ ಗುರು ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಾನು ಇನ್ನೂವರೆಗೆ ಎಲ್ಲೂ ಕೂಡ ಒಂದು ಈ ರೀತಿ ಸ್ಟೇರ್ ಕೇಸನ್ನು ಕವರ್ ಮಾಡಿಲ್ಲ. ನಮ್ಮ ವಿವಾ ಡಿಸೈನ್ ಮಾಡಿರುವಂತಹ ಈ ಇಂಟೀರಿಯರಲ್ಲಿ ಸ್ಟೇರ್ ಕೇಸನ್ನು ಅವರೇ ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ. ಸಿವಿಲ್ ಮಾಡೇ ಇರಲಿಲ್ಲ ಸ್ಟೇರ್ ಕೇಸು. ಸೊ ತದನಂತರ ಇವರೇ ಬಂದುಬಿಟ್ಟು ತಮ್ಮ ರೀತಿಯಲ್ಲಿ ಒಂದು ಸ್ಪೈರಲ್ ಬೇರೆ ಕಡೆಯಿಂದ ಇನ್ಸ್ಪೈರ್ಡ್ ಆಗಿರುವಂಥ ಒಂದು ಸ್ಟೇರ್ ಕೇಸನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ಆ್ಯಸ್ ಸ್ಟ್ರಾಂಗ್ ಆಸ್ ಕಾಂಕ್ರೀಟ್. ನೀವು ಅನ್ಕೋಬೋದು ಕಾಂಕ್ರೀಟ್ ಅಂದರೆ ಮನೆ ಇರುವಷ್ಟು ದಿನ ಬರುತ್ತೆ, ಇದು ಬರುತ್ತಾ ಗುರು? ಡೆಫಿನೆಟ್ಲಿ ಬರುತ್ತೆ. ಅಂಥ ಒಂದು ಅಮೇಝಿಂಗ್ ಆಗಿರುವಂಥ ಇಂಟೀರಿಯರ್ನ ವಿವಾ ಡಿಸೈನರ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇದಿಷ್ಟೇ ಅಲ್ಲ ರೀ, ಹಿಂದ್ಗಡೆ ನೋಡ್ರಿ ಕಿಚನ್ ಅಂತ ಬಂದಾಗ ಇಟ್ಸ್ ವೆರಿ ಯೂನಿಕ್, ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು 10 ವರ್ಷ ಮುಂದೆ ಏನಾಗ್ಬೋದು ಬರ್ಬೋದು ಆ ರೀತಿಯ ಕಂಪ್ಲೀಟ್ ಡಿಸೈನನ್ನು ಇವತ್ತು ನಮ್ಮ ವಿವಾ ಡಿಸೈನರು ಜಸ್ಟ್ ಒಂದು 30-40 ಸೈಟಲ್ಲಿ ಮಾಡಿರೋಂಥ ಮನೇಲಿ ತೊಗೊಂಬಂದಿದ್ದಾರೆ. ಮನೇನೂ ಅಷ್ಟೇ ಸ್ಪೇಸಿಯಸ್ ಆಗಿದೆ, ಅದಕ್ಕೆ ತಕ್ಕಾದಂಥ ಇಂಟೀರಿಯರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿನ ಕಲರ್ಗಳಿರ್ಬೋದು, ಎವ್ರಿಥಿಂಗ್ ಇಸ್ ಮೈಲ್ಡ್ ಕಲರ್, ಕ್ಲಾಸಿಕ್ ಕಲರ್ ಆಗಿದೆ. ಆಲ್ಮೋಸ್ಟ್ ಕ್ಯಾಪಚಿನೋ ಇರ್ಬೋದು, ಬೇಜ್ ಫ್ಯಾಮಿಲಿ, ಕಾಂಕ್ರೀಟ್ ಕಲರು, ಅವುಗಳನ್ನೇ ಇಲ್ಲಿ ರಿಪೀಟ್ ಮಾಡಿರೋದ್ರಿಂದ ಇಟ್ಸ್ ಅಮೇಝಿಂಗ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಯಾರ್ಯಾರು ಕ್ಲಾಸಿ ಮನೆ ನೋಡ್ತಾ ಇದ್ದೀರಾ, ಒಂದು 5ರಿಂದ 10 ವರ್ಷ ಫ್ಯೂಚರಲ್ಲಿ ಬರುವಂತಹ ಡಿಸೈನನ್ನು ಇವತ್ತೇ ಮಾಡಬೇಕು ಅಂತಿದ್ದಾರೆ ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೌದು ಇದು ನಮಗೆ ವರ್ತ್ ಇದೆ, 25 ಲ್ಯಾಕಲ್ಲಿ ಮಾಡಿದ್ದಾರೆ ಇದನ್ನ, ಹೌದು ವರ್ತ್ ಇದೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನೀವು ವಿವಾ ಡಿಸೈನರ್ಗೆ ಕೆಲಸ ಕೊಡ್ಬೋದು. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ಬರ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ಬರ್ದೇನೆ ಚಾನಲಲ್ಲಿ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಬ್ಯಾಕ್ ವಿತ್ ಅ ಬ್ಯಾಂಗ್ ಅಂತ ಹೇಳ್ತಾರಲ್ಲ, ಸೊ ಒಂದು ಬ್ಯಾಂಗ್ ಜೊತೆನೆ ಬಂದ್ರಿ. ತುಂಬಾ ದಿನ ಆಗೋಯ್ತು, 1 ಮಂತ್ ಮೇಲೆ ಆಯ್ತು ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೇನೆ. ಬಟ್ ಬರ್ತಾನೆ ಒಳ್ಳೆ ಬ್ಯಾಂಗ್ ತಗೋ ಬಂದಿದ್ದೀರಾ. ಫಸ್ಟ್ ನಾನು ಇದ್ರ ಬಗ್ಗೆನೇ ಕೇಳ್ತೀನಿ. ಸರ್ ನೀವು ಮಾಡೋದು ಇಂಟೀರಿಯರ್, ಇದು ಸಿವಿಲ್ ವರ್ಕ್. ಹೌದು ಸರ್. ಹೌ ಡಿಡ್ ಯು ಡೂ ದಟ್? ಯಾಕೆ ಮಾಡಿದ್ರಿ ಇದನ್ನ ನೀವು ಆಕ್ಚುಲಿ? ಸರ್ ಮೇನ್ಲಿ ಒಂದು ಇಂಟೀರಿಯರ್ ನಾವು ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ ಮುಂಚೆನೇ ಕೇಳ್ತಿದ್ರು, ಸರ್ ಇದು ಒಂದು ಸ್ಪೈರಲ್ ಸ್ಟೇರ್ ಕೇಸ್ ನಾವು ಪ್ಲಾನ್ ಮಾಡಿದ್ವಿ, ನಾವು ಮಾಡ್ಬೋದು ಅಂತ. ನಾವು ಹೇಳಿದ್ವಿ ಸರ್ ಫಸ್ಟ್ ಇಂಟೀರಿಯರ್ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡು ಲೇಟರ್ ಆನ್ ಗೋಯಿಂಗ್ ಅಹೆಡ್ ಯಾವ್ದಾರು ಒಂದು ಕಾನ್ಸೆಪ್ಟ್ ನಾವು ವರ್ಕ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಬ್ರೈನ್ ಸ್ಟಾರ್ಮ್ ಮಾಡಿ ಮಾಡ್ಬೋದು ಅನ್ನೋದಿತ್ತು. ಪ್ಲಸ್ ಕಸ್ಟಮರ್ ಹಾಗೆ ಹೇಳಿದ್ರು, ಇಲ್ಲ ಸರ್ ನೀವು ಮಾಡ್ಕೊಡಿ, ಯಾಕಂದ್ರೆ ನಾವು ಮುಂಚಿನ ವಿಡಿಯೋಸ್ ನೋಡಿದ್ದೀವಿ, ನೀವು MS ಸ್ಟೇರ್ ಕೇಸ್ ವಿತ್ ಪ್ಲೈಬೋರ್ಡ್ ಎಲ್ಲ ಮಾಡಿರೋದು, ಬಟ್ ನಮ್ದಲ್ಲೇ ಸ್ಪೈರಲ್ ಆಗಿ ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಓಕೆ ಸರ್ ಮಾಡೋಣ ಅಂತ ಹೇಳಿ ಸೊ ಅದನ್ನ ಇವತ್ತು ಒಂದು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಸರ್. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ದಿಸ್ ಇಸ್ ಆಸ್ ಸ್ಟ್ರಾಂಗ್ ಆಸ್ ಕಾಂಕ್ರೀಟ್ ಅಂತ. ನಿಜವಾಗ್ಲೂ ಸ್ಟ್ರಾಂಗ್ ಏನಾಯ್ತು? ನಿಜವಾಗ್ಲೂ ಸ್ಟ್ರಾಂಗ್ ಸರ್. ಯಾಕಂದ್ರೆ ಮೇನ್ ಆಗಿ ನಾವು ಯೂಸ್ ಮಾಡಿರೋದು MS ಸ್ಟೀಲ್ ಸರ್. ಅದಕ್ಕೆ ಒಂದು ಕಾರ್ಕಸ್ ಅಥವಾ ಒಂದು ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ, ಒಂದು ಸ್ಪೈನ್ ತರ, ಅದು ಮೇನ್ ಆಗಿ ನಾವು ಕೊಟ್ಟಿರೋದು ಬಂದು MS ಅಲ್ಲಿ. ಸೊ ಅದೇ ಒಂದು ಫೌಂಡೇಶನ್ ತರ ಇದಕ್ಕೆ. ಅದ್ರ ಮೇಲೆ ನಾವು ನಮ್ಮ ಪ್ಲೈ ಬೋರ್ಡ್ಸ್ ಆಮೇಲೆ ನಮ್ಮ MDF ತಗೊಂಡು ಅದನ್ನ ಫಿನಿಶ್ ಮಾಡಿರೋದು. ನೋಡಿ ಇದು 30-40 ಸೈಟ್ ನೋಡಿದ್ರೆ ಒಳ್ಳೆ ದೊಡ್ಡ ಯಾವುದೋ ಬಂಗ್ಲೆ ತರ ಕಾಣಿಸುತ್ತೆ. ದ ರೀಸನ್ ಇಸ್ ರೂಮ್ ಇಲ್ಲ ಇಲ್ಲಿ, ಫಸ್ಟ್ ಫ್ಲೋರ್ ರೂಮೇ ಇಲ್ಲ. ಓಕೆ, ಯೂಶಲಿ 30 ಫುಟ್ ಅಲ್ಲಿ ಒಂದು ರೂಮ್ ಇದ್ದೇ ಇರುತ್ತೆ. ಸರ್ ಯಾಕೆ ರೂಮ್
ರೂಮ್ ಇಲ್ಲ ಆ್ಯಂಡ್ ಇಂಟೀರಿಯರ್ ಅಂತ ಬಂದಾಗ ಏನೇನು ಮಾಡಿದ್ರೆ ಸರ್ ಇಲ್ಲಿ ಆ್ಯಕ್ಚುಲಿ? ಸರ್ ಇಲ್ಲಿ ಏನಕ್ಕೆ ರೂಮ್ ಇಲ್ಲ ಅಂದ್ರೆ ಫಸ್ಟ್ ರೀಸನ್ ಇದೆ ಸರ್, ಈ ಸ್ಟೇರ್ ಕೇಸ್ ಬರ್ತಿರೋ ಕಾರಣನೇ ನಮಗೆ ಸ್ಪೇಸ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ರೂಮ್ ಅನ್ನೋದನ್ನ ಇಲ್ಲಿ ಕೊಟ್ಟಿಲ್ಲ. ಓಕೆ. ಯಾಕಂದ್ರೆ ಈ ಸ್ಟೇರ್ ಕೇಸ್ ಇಂದ ನಮಗೆ ಡೈನಿಂಗು ಕಮ್ಮಿ ಆಗ್ತಿತ್ತು. ಸೊ ದಟ್ ಇಸ್ ದ ರೀಸನ್ ರೂಮ್ ತಗೊಂಡಿದ್ರೆ ಈ ಸ್ಟೇರ್ ಕೇಸು ಜೊತೆಗೆ ಡೈನಿಂಗ್ ಯಾವ ಥರ ಪ್ಲಾನ್ ಮಾಡಿದ್ರೆ ಐಲ್ಯಾಂಡ್ ಜೊತೆಗೆ ಇನ್ಕಾರ್ಪೊರೇಟ್ ಮಾಡಿದ್ವಿ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಎಂಟರ್ಲಿ ಇದೆ ತಗೊಂಡೋಗಿದ್ವಿ. ಓಕೆ. ಸೊ ಸ್ಪೇಸ್ಗೆ ಒತ್ತು ಕೊಟ್ಟಿದ್ದೀರಾ ಇಲ್ಲಿ? Exactly, ಅಲ್ವಾ? ಸ್ಪೇಸ್ ಜಾಸ್ತಿ ಬೇಕು. ಸ್ಟೇರ್ ಕೇಸ್ ಇರ್ಬೋದು, ಲಿವಿಂಗ್ ಇರ್ಬೋದು, ದೇವ್ರ ಮನೆ ಆ್ಯಂಡ್ ಕಿಚನ್ ಇಷ್ಟೇ ಬರೋದಿಲ್ಲಿ. ಓಕೆ. ಆದ್ರೂ ಇವೆಲ್ಲವೂ ಕೂಡ ಸ್ಪೇಸಸ್ ಆಗಿದೆ, ಕ್ಲಾಸಿ ಆಗಿದೆ ಅಂತ ಹೇಳ್ಬೋದು. ಸೊ ಯಾವ ಏರಿಯಾದಲ್ಲಿ ಇದೀವಿ? ಕ್ಲೈಂಟ್ ನೇಮ್ ಏನು ಸರ್ ಇದು? ಸರ್ ಇವತ್ತು ನಾವು ಕನಕಪುರ ರೋಡ್ ಹಾಗೂ ತುರಳಿ ಫಾರೆಸ್ಟ್ ಏನು ಬರುತ್ತೆ ಅದ್ರ ಮಧ್ಯದಲ್ಲಿ ಇದೆ, ರಘುನಹಳ್ಳಿ ಅಂತ ಒಂದು ಏರಿಯಾ ಅಲ್ಲಿ ಇದೀವಿ ಸರ್. ಸೊ ಕ್ಲೈಂಟ್ ನೇಮ್ ಬಂದು ನಿತೀಶ್ ಶಿವಣ್ಣ ಅಂದ್ಬಿಟ್ಟು ಸರ್. ನಿತೀಶ್ ಶಿವಣ್ಣ ಅವ್ರದ್ದು ಮನೆ. ಎಷ್ಟು ಫ್ಲೋರ್ ಇದೆ, ಎಷ್ಟು BHK ಇದೆ ಆಕ್ಚುಲಿ? ಸರ್ ಇದು ಆಲ್ಮೋಸ್ಟ್ 3 BHK, ನಿಮ್ಗೆ 3 ಫ್ಲೋರ್ಸ್ ಇದೆ ಸರ್. 3 ಫ್ಲೋರ್. 3 ಫ್ಲೋರ್ ಅಂದ್ರೆ ಒಂದೊಂದು ಫ್ಲೋರ್ಗೆ ಒಂದೇ ರೂಮ್. ಹೌದು ಸರ್. ರೂಮ್ಗಳು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಓಕೆ. ಸೊ ಓವರ್ ಆಲ್ ಬಜೆಟ್ ನಾನು ಹೇಳಿದೆ ಆಲ್ರೆಡಿ 25 lakh. ಇದು 25 lakh ಅಲ್ಲಿ ಇನ್ಕ್ಲೂಡೆಡ್ ಇದು ಎಕ್ಸ್ಕ್ಲೂಡೆಡ್ ಸರ್. ಇದು ಸಪರೇಟ್ ಕೋರ್ಟ್ ಕೊಟ್ಟಿದ್ದೀವಿ. ಯಾಕಂದ್ರೆ ವುಡ್ ವರ್ಕ್ ಅಂತಾನೆ ನಮ್ಮೊಂದು ಕೋರ್ಟು ಮತ್ತೆ ನಮ್ದೊಂದು SR ರೇಟ್ ಅಂತ ಇರುತ್ತೆ. ಈ ಥರದ ಕಸ್ಟಮೈಸ್ ಮಾಡಿದಾಗ ಏನು ಮಾಡ್ತೀವಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಒಂದು ಮೆಟೀರಿಯಲ್ ರೇಟ್ ಹಾಕ್ಬಿಟ್ಟು ಕೊಡ್ತೀವಿ. ಸೊ 25 lakhs ಅಂತ ಏನು ಹೇಳ್ತೀವಿ ಅದು ಜಸ್ಟ್ ಓನ್ಲಿ ಫಾರ್ ದ ಇಂಟೀರಿಯರ್ಸ್. ಓಕೆ. ಅದು ಬಿಟ್ಟು ಸಪರೇಟ್ ಇದು ಒಂದು 2.5 ಲಕ್ಷ ಆಯ್ತು ಸರ್. 2.5 lakh. ಸೊ 27.5 lakh ಅಲ್ಲಿ ಸೊ ಎಂಟೈರ್ ಮನೆ ಟೋಟಲ್ ಆಗಿ ಮಾಡ್ಕೊಟ್ಟಿದ್ದೀವಿ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. ಎಷ್ಟು ದಿನ ತಗೊಂಡ್ರಿ ಸರ್ ಮಾಡೋದಕ್ಕೆ? ಸರ್ ಇದು ಆಲ್ಮೋಸ್ಟ್ ನಮ್ಮ ಎಕ್ಸಿಕ್ಯೂಷನ್ಗೆ 60 ವರ್ಕಿಂಗ್ ಡೇಸ್ ತೊಗೊಂಡಿದ್ದೀವಿ ಸರ್. ಅಂದ್ರೆ ರಜೆಗಳೆಲ್ಲ ಬಿಟ್ಟು 60 ವರ್ಕಿಂಗ್ ಡೇಸ್ ತೊಗೊಂಡಿದ್ದೀವಿ ಮಾಡಿರುವಂಥದ್ದು. ಸೂಪರ್. ಪ್ರೈಸ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಓನರ್ ಇದ್ರೆ ಸರ್ ಇದೆ ಸರ್, ಮಾತಾಡ್ಬೋದು ಡೆಫಿನೆಟ್ಲಿ ಮಾತಾಡ್ಸೋಣಲ್ವಾ? ಖಂಡಿತವಾಗ್ಲೂ. ಸೊ ಬನ್ನಿ ಮನೆ ಫಸ್ಟ್ ನೋಡಬೇಕು ಆ್ಯಂಡ್ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ತೊಗೊಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದ್ರೆ ಇವತ್ತು ಮನೆಯನ್ನು ಸ್ಟೇರ್ ಕೇಸಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಇದರಿಂದ ಸ್ಟಾರ್ಟ್ ಮಾಡೋಣ? ಡೆಫಿನೆಟ್ಲಿ ಸರ್. ನಡೀರಾಗ ಅಲ್ಲಿಂದ ಹೋಗೋಣ ಸರ್. ಎಸ್ ಸರ್. ಹೇಳಿದ್ರಿ ಸ್ಟೇರ್ ಕೇಸ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ. ಸೊ ಬೇಸಿಂದ ಸ್ಟಾರ್ಟ್ ಮಾಡಿ. ಏನು ಬಾಟಮ್ ಏನು ತೊಗೊಂಡಿದ್ದೀರಾ ನಮಗೆ? ಸರ್ ಬಾಟಮು ನಮ್ಮ ಏನಿದೆ ಇನ್ನೇನು ಪಿಲ್ಲರ್ ನೋಡ್ತಾ ಇದ್ದೀರಾ, ಇದು ಒಳಗಡೆ ಬಂದು MS ಇದೆ. ಸೊ MS ಸ್ಟ್ರಕ್ಚರ್ನ ನಾವಿಲ್ಲಿ ಸ್ಲ್ಯಾಬಲ್ಲಿ ಅದನ್ನು ಬೋಲ್ಟಿಂಗ್ ಸಿಸ್ಟಮ್ ಮಾಡಿಕೊಂಡು ಎಂಟೈರ್ಲಿ ಒಂದು ಸ್ಪೈರಲ್ ತೊಗೊಂಡೋಗಿದ್ದೀವಿ. ಸೊ ಅದೇ ಮೇನ್ ಸ್ಟ್ರಕ್ಚರ್ ಸರ್. ಅದನ್ನು ತೊಗೊಂಡೋಗಿ ಇಲ್ಲಿಂದ ಸ್ಪೈರಲ್ ಕನೆಕ್ಟ್ ಮಾಡಿಕೊಂಡು ಈ 2 ಪಿಲ್ಲರ್ ಥರ ಏನು ಕಾಣ್ತಿದೆ ನಿಮಗೆ ಅದು ಬೀಮ್ ಕನೆಕ್ಟ್ ಮಾಡಿದ್ದೀವಿ. ಓಕೆ. ಸೊ ಇದು ಮೇನ್ ಸ್ಟ್ರೆಂತ್ ಕೊಡುವಂಥ ಒಂದು ಐಟಮ್ ಪ್ಲಸ್ ಅದೊಂದು ಮೆಥಡ್ ಸರ್. ಕವರಿಂಗ್ ಏನು? ಕವರಿಂಗ್. ಸೊ ಇಲ್ಲೇನು ಮಾಡಿದ್ದೀವಿ, ಆ ಬೋರ್ಡ್ ಸಿಸ್ಟಮ್ ಏನು ಕಾಣ್ಬಾರ್ದು ಅಂತ ಹೇಳಿ ಇಲ್ಲಿ ಬಂದು ನಾವು ಪ್ಲೈಬೋರ್ಡ್ ಹಾಕೊಂಡಿದ್ದೀವಿ. ಅದ್ರ ವೀನರ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ವೀನರ್ ವಿತ್ ಪಾಲಿಶ್. ಹಾಗೆ ಇಲ್ಲಿಗೆ ಬಂದಾಗ ಎಂಟೈರ್ಲಿ ಪ್ಲೈಬೋರ್ಡು ಅದ್ರ ಟಾಪಲ್ಲಿ ಬಂದು ವೀನಿಯರ್ ಕೊಟ್ಟು ವೀನಿಯರ್ ಪಾಲಿಶ್ ಮಾಡಿದ್ದೀವಿ. ಅಂಡ್ ಇಲ್ಲೇ ನೋಡ್ತಿದ್ದೆ ಆಚೆ ಇರ್ಬೋದು ಮತ್ತು ಹೊಳಭಾಗ ಏನಿದೆ 2 ಕಡೆನೂ ನಾವು ಫಸ್ಟ್ ಪ್ಲೈಬೋರ್ಡ್ ಮಾಡಿದ್ದೀವಿ ಆಗೇನು ಸ್ಟ್ರೆಂತ್ಗೋಸ್ಕರ. ಅದ್ರ ಮೇಲ್ಗಡೆ 4mm MDF ನ ಯೂಸ್ ಮಾಡೋ ರೀಸನ್ ಏನಕ್ಕೆ ಅಂದ್ರೆ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಫಿನಿಶ್ ಬಂದು ಪೇಂಟ್ ಇರುತ್ತೆ ಸರ್. ಈ ಪೇಂಟ್ನ ನಾವು MDF ಮೇಲೆ ಕೂರ್ಸೋಕ್ಕಾಗೋದು. ಸೊ ದಟ್ ಈಸ್ ದ ರೀಸನ್ MDF ಹಾಕಿ ಅದ್ರ ಮೇಲ್ಗಡೆ ನಾವು ಆರ್ಕಿಡ್ ಕಾಂಕ್ರೀಟ್ ಅಂತ ನಮ್ಮ ಏಷ್ಯನ್ ಪೇಂಟ್ಸಲ್ಲಿ ಬರುವಂಥ ಒಂದು ಟೆಕ್ಸ್ಚರ್ ಪೇಂಟ್ನ ಇದ್ರ ಮೇಲೆ ತೊಗೊಂಡಿದ್ದೀವಿ. ಸೊ ಇದ್ರ ಮೇನ್ ಕಾನ್ಸೆಪ್ಟೇ ಅರ್ಧಿ ಮೀಟರ್ ಅಂದರೆ ಬ್ರೌನು ಮತ್ತು ಗ್ರೇ ಶೇಡ್. ಸೊ ಅದನ್ನೆಲ್ಲ ಎಂಟೈರ್ ಆಗಿ ತೊಗೊಂಡೋಗಿ ಸರ್. ಆರ್ಕಿಡ್ ಕಾಂಕ್ರೀಟ್ ಸರ್. ಓಕೆ ಸೂಪರ್. ಒಳಗಡೆ ಏನು ತೊಗೊಂಡ್ರಿ ಸರ್? ಒಳಗಡೆ ಬಂದಾಗ ಏನು ಇಲ್ಲಿ ಮಾಡಿದ್ದೀವಿ, ಸೇಮ್ ವೀನಿಯರ್ ಇಲ್ಲಿ ಯೂಸ್ ಮಾಡೋದನ್ನ ಇಲ್ಲಿಗೆ ತೊಗೊಂಡಿದ್ದೀವಿ. ಸೊ ಇಲ್ಲಿ ಪ್ಲೈಬೋರ್ಡ್ ಹಾಕಿ ವೀನಿಯರ್ ಮಾಡಿ ಪಾಲಿಶ್ ಕೊಟ್ಟಿದ್ದೀವಿ. ಟಾಪ್ ಮಾತ್ರ ನಾವೇನು ಮಾಡಿ ನ್ಯಾಚುರಲ್ ಐಟಮ್ ಇರಲಿ ಅಂತ ಹೇಳಿ ನಾವಿಲ್ಲಿ ಸ್ಮಾರ್ಟ್ ಮಾರ್ಬಲ್ ತೊಗೊಂಡಿದ್ವಿ. ಯಾಕಂದ್ರೆ ಜಾಸ್ತಿ ಯೂಸ್ ನಮ್ಗೆ ಇಲ್ಲಿ ಇರುತ್ತೆ, ನಡೀತೀವಿ ಓಡಾಡ್ತೀವಿ. ಸೊ ಅಲ್ಲಿ ವೀನಿಯರ್ ಯೂಸ್ ಮಾಡಿದಾಗ ಹೋಗ್ತಾ ಪಾಲಿಶ್ ಅದು ವೇರ್ ಅಂಡ್ ಟೇರ್ ಆಗ್ಬಿಡುತ್ತೆ. ದಟ್ ಇಸ್ ಇಲ್ಲಿ ನ್ಯಾಚುರಲ್ ಎಲಿಮೆಂಟ್ ಆಗಿರುವಂಥ ನ್ಯಾಚುರಲ್ ಮಾರ್ಬಲ್ ಎಂಟೈರ್ ನಾವು ತೊಗೊಂಡೋಗಿ ಸರ್. ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಹಾಗೆ ಬಾಟಮ್ ನೋಡಿದಾಗ ಸರ್ ಮತ್ತೆ ಈ ಬಾಟಮಲ್ಲಿ ಫುಲ್ ನಾವು ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ಮತ್ತೆ ಫುಲ್ ಟೆಕ್ಸ್ಚರ್ ಪೇಂಟಿಂಗ್ ಇಲ್ಲಿಗೆ ನೋಡಿದ್ರೆ ನಿಮ್ಗೆ ಬ್ರೌನ್. ಸೊ ಯಾವತ್ತೂ ಈ ಬ್ರೌನು ಮತ್ತು ಈ ಟೆಕ್ಸ್ಚರ್ ಪೇಂಟಿಂಗ್ ಲುಕ್ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಪ್ಯಾಟರ್ನ್ ಅಲ್ಲಿ ಈ ಒಂದು ಸ್ಪೈರಲ್ ಸ್ಟೇರ್ಕೇಸ್ನ ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ. ಇದನ್ನ ಮಾಡಬೇಕು ಅಂದ್ರೆ ಮಿನಿಮಮ್ ಜಾಗ ಎಷ್ಟು ಬೇಕು ನಮಗೆ ಇವಾಗ ಸರ್? ಅಟ್ಲೀಸ್ಟ್ ನೀವು ವಿಡ್ತ್ ತಗೊಂಡ್ರೆ ನಮಗೆ 5 ಅಡಿ ಇರಬೇಕಾಗುತ್ತೆ ಸರ್. 5 ಫೀಟ್ ಮಿನಿಮಮ್ ಬೇಕಾಗುತ್ತೆ. ಹೈಟ್ ಏನು ನಮಗೆ ತೊಂದರೆ ಇಲ್ಲ. ಸೊ ದಟ್ ಹೈಟ್ ನಾವು ತಗೊಂಡು ಬೇಕಾದ್ರೆ ಡಿವೈಡ್ಸ್ ಥರ ಮಾಡ್ಕೊಂಡು ನಾವು MS ಅಲ್ಲಿ ಪ್ಲಾನ್ ಮಾಡ್ಕೊಂಡು. ಅಲ್ಲ ಇಲ್ಲ 5 ಅಡಿ ಸರಿ ಸರ್? ಎಸ್ ಸರ್. ಟೋಟಲ್ ಎಂಟೈರ್ ಸ್ಟೇರ್ ಕೇಸ್ ರೇಡಿಯಸ್ ಆಲ್ಮೋಸ್ಟ್ ನಿಮ್ಗೆ ನಾವು 8 ಫೀಟ್ ಇದೆ ಸರ್. ಯಾಕಂದ್ರೆ ಆ ಒಂದು ಜಾಗ ಅಂತ ಈ ಜಾಗ 8 ಫೀಟ್ ಇದೆ ಡೈಗ್ನಲ್ ಆಗಿ. ಸೊ 8 ಫೀಟ್ ಬಿಡ್ಬೇಕು, 8 ಫೀಟ್ ಬಿಡ್ಬೇಕು ನಾವು ಆಲ್ರೌಂಡ್. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಈ ಸ್ಪೇಸು ಕರೆಕ್ಟ್ ಬರುತ್ತೆ. ಸೊ ನೀವೇನು ಐಟಮ್ ತೊಗೊಂಡೋಗಿರ್ಬೋದು ಮೇಲ್ಗಡೆ ಕೆಳಗಡೆ ಎಳಿಯೋಕೆ ಅದಕ್ಕೆಲ್ಲ ನಿಮಗೆ ಸ್ಪೇಸ್ ಕರೆಕ್ಟ್ ಬರುತ್ತೆ ಸರ್. ಇದು ಒಳಗಡೆ 3 ಫೀಟ್ ಬಿಟ್ಟಿದ್ದೀರಾ? 3 ಫೀಟ್ ಬಿಟ್ಟಿತ್ತು ಸರ್. 8 ಅಂದರೆ ಇನ್ನರ್ 3 ಫೀಟ್ ಇದೆ. ನೀವು 8 to 8 ತೊಗೊಂಡಾಗ ನಿಮ್ಗೆ ಆಲ್ಮೋಸ್ಟ್ 3 ಫೀಟ್ 8 ಇಂಚಸ್ ಬರುತ್ತೆ. ಓಕೆ. ಈಗ ನೆಕ್ಸ್ಟ್ ಯಾರಾದರೂ ಮಾಡಿಸ್ಬೇಕು ಅಂತಂದ್ರೆ ಇದು ಬಿಟ್ಟು ಬೇರೆ ಡಿಸೈನ್ ಇದೆ ನಿಮ್ಮ ಹತ್ರ? ಇದೆ ಸರ್. ಅಂದರೆ ಅದೇ ಡಿಸೈನ್ ಅನ್ನೋದಕ್ಕಿಂತ ನಾವು ಇದ್ರ ಮೇಲೆ ಕಸ್ಟಮರ್ ಏನಿದೆ ಒಂದು ಯಾವ ಥರ ಬೇಕು ಅನ್ನೋದಿದೆ ಅದನ್ನ ತೊಗೊಂಡು ನಾವು ವರ್ಕ್ ಮಾಡ್ತೀವಿ. ಸೊ ಇಲ್ಲೂ ನಾವು ಸ್ಪೈರಲ್ ಅನ್ನೋದು ಇರಲಿಲ್ಲ, ಬಟ್ ಅವ್ರಿಗೆ ಜಸ್ಟ್ ಸರ್ ಒಂದು ರೌಂಡ್ ಸೆಕೆ ಸರ್ ಹೋಗಬೇಕು ಅಂದಿರು. ಹಾಗೆ ಕೂತು ನಾವು ಬ್ರೈನ್ ಸ್ಟಾರ್ಮ್ ಮಾಡಿದಾಗ ಈ ಒಂದು ಡಿಸೈನ್ ಅಚೀವ್ ಮಾಡಿ. ಅಲ್ಲ ಇದು ಸ್ಪೈರಲ್ ಇರಲಿ, ಬಟ್ ನಮಗೆ ಇದು ಬೇಡ, ಅದು ಎಂಟೈರ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಚೇಂಜ್ ಮಾಡೋಣ. ಕಸ್ಟಮೈಸೇಷನ್ ಅದು ಏನು ಮಾಡ್ತೀವಿ, ಅವರ ಲಿವಿಂಗ್ ಕಿಚನ್ ಯಾವ ಥರ ಬರುತ್ತೆ ಆ ಒಂದು ಕಲರ್ ಕಾನ್ಸೆಪ್ಟ್ಸ್ ತಗೊಂಡು ಇದ್ರ ಮೇಲೆ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಥೀಮ್ ಬೇಸ್ಡ್ ಅಲ್ವಾ? ಎಕ್ಸಾಕ್ಟ್. ನೀವು ಮಾಡೋದೇ ಥೀಮ್ ಬೇಸ್ಡ್ ಎಂಟೈರ್ಲಿ. ಸೂಪರ್. ಬನ್ನಿ ಈಗ ಈ ಮನೆ ಇನ್ನೊಂದು ಹೈಲೈಟ್ ಅಂದ್ರೆ ಈ ಮನೆ ಕಿಚನ್. ಸರ್ ಫಸ್ಟ್ ಆಫ್ ಆಲ್ ಈ ಕಿಚನ್ ಇನ್ನ ಸೈಜ್ ತಿಳ್ಕೊಬೋದಾ ನಾನು? ಎಕ್ಸಾಕ್ಟ್ಲಿ ಸರ್. ಸೊ ನೀವು 8 to 8 ತೊಗೊಂಡಾಗ ಸರ್ ನಿಮ್ಗೆ ಆಲ್ಮೋಸ್ಟ್ 11 ಫೀಟ್ ಬರುತ್ತೆ. 11 ಫೀಟ್ ಬರುತ್ತೆ. ಬಟ್ ಈ ಡೆಪ್ತ್ ಅಂತ ತಗೊಂಡಾಗ ನೀವು ಬರೋದು ಬರೀ 6 ಫೀಟ್.
ಆ 6 ಫೀಟ್ ಅಲ್ಲಿ ನಾವು ರೆಫ್ರಿಜರೇಟರ್ ಅದಕ್ಕೆಲ್ಲ ಪ್ಲಾನ್ ಮಾಡಬೇಕಾಯಿತು. ಸೊ ದಟ್ ಇಸ್ ದ ರೀಸನ್ ನಾವೇನ್ ಮಾಡಿ ಒಂದು ಐಲ್ಯಾಂಡ್ ತಗೊಂಡ್ವಿ. ಇನ್ನೊಂದು ಇಲ್ಲಿ ಏನಾಗಿತ್ತು ಅಂದ್ರೆ ಆ ಸ್ಟೇರ್ ಕೇಸ್ ಬರ್ತಿರಕ್ಕೆ ನಾವು ಸಪ್ರೇಟ್ ಒಂದು ಡೈನಿಂಗ್ ಸ್ಪೇಸ್ ಕೊಡಕ್ಕೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ಇದೇನು ಐಲ್ಯಾಂಡ್ ಇದೆ, ಐಲ್ಯಾಂಡ್ ಜೊತೆಗೇನೆ ನಾವು ಇದೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ನೀವು ಐಲ್ಯಾಂಡ್ ನೋಡಿದಾಗ ಇಲ್ಲಿ ಮಾಡಿದ್ವಿ, ಇಲ್ಲ ವಿನಿಯರ್ ಯೂಸ್ ಮಾಡಿದ್ವಿ. ಸೊ ಸ್ಟೇರ್ ಕೇಸ್ ಅಲ್ಲಿ ಏನು ವಿನಿಯರ್ ತಗೊಂಡಿದ್ವಿ ಆ ವಿನಿಯರ್ನ ಇಲ್ಲೂ ಪ್ಲಾನ್ ಮಾಡಿದ್ವಿ. ಸೊ ಸ್ಟೇರ್ ಕೇಸ್ ಅಂಡ್ ಈ ಒಂದು ಡೈನಿಂಗ್ ಏರಿಯಾ ಮ್ಯಾಚ್ ಆಗುತ್ತೆ ಆ ತರ ತಗೊಂಡಿದ್ವಿ ಸರ್. ಸೊ ನಮ್ಗೆ ಅಲ್ಲಿ ಐಲ್ಯಾಂಡ್, ಎಸ್ ಸರ್, ಇಲ್ಲಿ ಡೈನಿಂಗ್ 6 ಸೀಟರ್ ಅಂತೂ ಆರಾಮಾಗಿ ಈಸಿಲಿ ಬರುತ್ತೆ ಸರ್. ಓಕೆ, ಆರಾಮಾಗಿ ಕೂತ್ಕೊಬೋದು ಸರ್. ಕಲರ್ ಯಾವ ಕಾಂಬಿನೇಷನ್ ಸರ್ ಇದು? ಸರ್ ಇದೊಂದು ಮ್ಯಾಟ್ ಫಿನಿಶಿಗೆ ಹೋಗಿದ್ದೀವಿ. ಸೊ ನೀವು ನೋಡ್ಬೋದು ಸರ್, ಅಕ್ರಿಲಿಕ್ ಅಲ್ಲಿ ಇದು ಮ್ಯಾಟ್ ಅಕ್ರಿಲಿಕ್. ಕಲರ್ ಯಾವ್ದು ಸರ್ ಇದು? ಇದು ಒಂದು ಬೀಜ್ ಸರ್, ಬೀಜ್. ಸೊ ಅಕ್ರಿಲಿಕ್ ಅಂದ್ರೆ ಎಲ್ಲ ಕಡೆ ನಾವು ಒಂದು ಗ್ಲಾಸಿಗೆ ಹೋಗ್ತಾ ಇದ್ವಿ, ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮ್ಯಾಟ್ ಅಕ್ರಿಲಿಕ್ ವಿತ್ ಬೀಜಿಗೆ ಹೋಗಿದ್ದೀವಿ ಸರ್. ಇದೇನಿದು ಸರ್ ಹಾಗೆ ಇದು ಸ್ಮಾರ್ಟ್ ಮಾರ್ಬಲ್. ಇದನ್ನೊಂದು ನಾವು ಡಾರ್ಕರ್ ಶೇಡ್ ಹೋಗಿದ್ದೀವಿ, ಯಾಕಂದ್ರೆ ಬ್ರೌನ್ ಅಂಡ್ ಬ್ಲಾಕ್ ಚೆನ್ನಾಗಿ ಕೊಡುತ್ತೆ ವಿತ್ ಈ ಒಂದು ಬೀಜು. ಸೊ ಆ ತರ ಒಂದು ಕಾಂಬಿನೇಷನ್ಸ್ ಅಲ್ಲಿ ಈ 3 ಕಲರ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಚೆನ್ನಾಗಿ ಬಂದಿದೆ. ಬನ್ನಿ ಒಂದು ಸೆಕ್ಷನ್ ವೈಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ನಾವು ಕೊಟ್ಟಿರೋದು ಟಾಲ್ ಯೂನಿಟ್ ಸರ್, ವಿತ್ ಮೈಕ್ರೋವೇವ್ ಕೊಟ್ಟಿದ್ದೀವಿ ಅಂಡ್ ವಿಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಕಮಿಂಗ್ ಅಗೇನ್ ಇಲ್ಲಿಗೆ ಏನು ಮಾಡಿದ್ವಿ, ಕ್ರಾಕರಿ ಅಂತ ಸಪರೇಟ್ ಸ್ಪೇಸ್ ಇರಲ್ಲ. ಸೊ ಒಂದು ಟಾಲ್ ಯೂನಿಟ್ ಅದಕ್ಕೆ ನಾವು ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ ಕೊಟ್ಟಿದ್ದು, ಸೊ ದಟ್ ಇದು ಕ್ರಾಕರಿ ತರ ಯೂಸ್ ಆಗುತ್ತೆ. ಕಮಿಂಗ್ ಅಗೇನ್ ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಪ್ಯಾಂಟ್ ಹಾಕಿಲ್ಲ ಸರ್, ವಿತ್ ಶೆಲ್ಫ್ ತಗೊಂಡಿದ್ದಾರೆ. ಸೊ ಎಂಟೈರ್ ಶೆಲ್ಫ್ ನಾವು ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಟಾಲ್ ಯೂನಿಟ್ಸ್ ಎಲ್ಲ ಒಂದು ಕಡೆ ತಗೊಂಡಿದ್ದೀವಿ ಸರ್ ಇಲ್ಲಿ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಮೇನ್ ಆಗಿ ಸಿಂಕ್ ಇತ್ತು ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಸಿಂಕ್ ಜೊತೆಗೆ ಬಂದಾಗ ಇಲ್ಲಿ 2 ಕ್ಯಾಬಿನೆಟ್ಸ್ ಅದಕ್ಕಂತ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಇಲ್ಲಿಗೆ ಬಂದಾಗ ನಿಮಗೆ ಜಸ್ಟ್ ಒಂದು 2 ಶಟರ್ ಕ್ಯಾಬಿನೆಟ್ ವಿತ್ ಒಂದು ಶೆಲ್ಫ್ ಇರುತ್ತೆ. ಕಮಿಂಗ್ ಅಕ್ರಾಸ್ ಇಯರ್ ಮತ್ತೆ ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಸೊ ಟ್ಯಾಂಡಮ್ಸ್ ಏನಕ್ಕೆ ಆಸ್ ಯೂಶುವಲ್ ನಮ್ದು ವೆಯ್ಟ್ ಇರೋ ಐಟಮ್ಸ್ ಎಲ್ಲ ಪ್ರತಿಯೊಂದು ಪ್ಲಾನ್ ಮಾಡೋಕ್ಕಾಗುತ್ತೆ. ಒಂದೊಂದು ಟ್ಯಾಂಡಮ್ 30 ಇಂದ 40 kg ತಗೊಳ್ಳೋದು ಸರ್, 40 kg. ಅಂಡ್ ಇಲ್ಲಿ ಕೌಂಟರ್ ಟಾಪ್ ಹಾಬ್ ಬರ್ತಿತ್ತು. ಸೊ ಅಗೇನ್ ಹಾಬ್ ಕಡೆ ನಮ್ದು ಕಟ್ಲರ್ ಏನು ಸೆಟ್ ಬರುತ್ತೆ ಎಂಟೈರ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ವಿ ಸರ್. ಸೊ PVC ಆಗಿರ್ಬೋದು, ಇಲ್ಲಿ ಕಪ್ ಅಂಡ್ ಸಾಸರ್ದು ಆಗಿರ್ಬೋದು, ಅಂಡ್ ದೆನ್ ಬಾಟಮ್ ಬಂದಾಗ ಖಾಲಿ ಬ್ಯಾಸ್ಕೆಟ್, ಇದು ಎಂಟೈರ್ಲಿ ಈ ಸೆಕ್ಷನ್ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಇದು ಡೈರೆಕ್ಟ್ ಟೈಲ್ಸ್ಗೂ ನಾವು ಸೇಮ್ ಅದೇ ಕೌಂಟರ್ ಟಾಪ್ ಯೂಸ್ ಮಾಡಿದ್ವಿ ಸರ್. ಇಲ್ಲಿ ಏನು ಕೌಂಟರ್ ಟಾಪ್ ತೊಗೊಂಡಿದ್ವಿ ಸೇಮ್ ಅದನ್ನೇ ನಾವು ಟೈಲ್ಸ್ಗೂ ತೊಗೊಂಡಿದ್ವಿ. ಸೊ ಅದೊಂದೇ ಹಂಗೆ ಮ್ಯಾಚ್ ಅಲ್ಲಿ ಸಿಮಿಟ್ರಿಕ್ ಆಗಿ ಹೋಗ್ಲಿ ಅಂತ ಹೇಳಿ. ಇದು ಕ್ವಾರ್ಟ್ಸ್ ಅಲ್ಲ ಕ್ವಾರ್ಟ್ಸ್ ಅಲ್ಲ ಸರ್, ಸ್ಮಾರ್ಟ್ ಮಾರ್ಬಲ್ ಸರ್. ಓಕೆ. ಸೊ ಅಗೇನ್ ಇಲ್ಲಿಗೆ ಬಂದಾಗ ಸರ್ ಒಂದು ಬಾಟಲ್ ಪುಲ್ ಔಟ್. ಅಂಡ್ ಅಗೇನ್ ಇಲ್ಲಿ 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಕಮಿಂಗ್ ಅಕ್ರಾಸ್ ಈ ಕಾರ್ನರ್ ಅಂತ ಬಂದಾಗ ನಿಮಗೆ ಒಂದು ಕಾರ್ನರ್ ಯೂನಿಟ್ ಇಲ್ಲಿ ಪ್ರೊವೈಡ್ ಮಾಡಿದ್ವಿ ಸರ್. ಓಕೆ. ಮತ್ತೆ ಇಲ್ಲಿಗೆ ಒಂದು ಕಾರ್ನರ್. ಸೊ ಯಾವ್ದಾದ್ರು ನಿಮ್ಮ ಲಾರ್ಜ್ ಐಟಮ್ಸ್ ಇತ್ತಂದ್ರೆ ಅದನ್ನ ಇಲ್ಲಿ ಪ್ಲಾನ್ ಮಾಡ್ಕೊಬೋದು. ಆಫ್ಟರ್ ದಟ್ ಬರೋದೇ ನಮ್ಮ ರೆಫ್ರಿಜರೇಟರ್. ಸೊ ಮುಂಚೆನೇ ಪ್ಲಾನಿಂಗ್ ಟೈಮಲ್ಲಿ ರೆಫ್ರಿಜರೇಟರ್ ಇಲ್ಲಿ ಬರಲಿ ಅಂತ ಹೇಳಿ ಸೇಮ್ ಮೆಜರ್ಮೆಂಟ್ಸ್ ತಗೊಂಡು ಇಲ್ಲಿ ನಾವು ಸ್ಪೇಸ್ ಬಿಟ್ಟಿದ್ವಿ ಸರ್. ಹಾಗೆ ಇಲ್ಲಿಗೆ ಬಂದಾಗ ಹಾಗೆ ಒಂದು ಪ್ರೊಫೈಲ್ ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಇದು ಫುಲ್ ಓಪನ್ ಯೂನಿಟ್ ವಿತ್ ನಿಮ್ಗೆಲ್ಲ ಇನ್ಸೈಡ್ ನಿಮ್ ಕಲರೇ ಬರುತ್ತೆ. ಸೊ ಆ ಥರ ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡಿದ್ವಿ ಸರ್ ಇದನ್ನ. ಆ್ಯಂಡ್ ಇನ್ನೊಂದು ನೋಡ್ಬೋದು ಸರ್, ಈ ಪ್ರತಿಯೊಂದು ನಾವು ಇಲ್ಲಿ ಮನೇಲಿ ಏನು ಮಾಡಿದ್ದೀವಿ ಅಂದರೆ ಪ್ರೊಫೈಲ್ ಲೈಟ್ಸ್ ಬಂದು ನಾವು ಯಾವುದೂ ನಾವು ಆಮ್ಲೆಟ್ ಹೋಗಿಲ್ಲ, ಕೂಲ್ ವೈಟ್ ಹೋಗಿದ್ದೀವಿ. ಎಲ್ಲ ಕೂಲ್ ವೈಟ್. ರೀಸನ್ ಏನಕ್ಕೆ ಅಂದ್ರೆ ಸರ್ ಇಲ್ಲಿ ಬ್ಲ್ಯಾಕ್ ಇದೆಯಲ್ಲ, ಇದ್ರ ಮೇಲೆ ಆ ಕೂಲ್ ಲೈಟ್ ಬಿದ್ದಾಗ ಚೆನ್ನಾಗಿ ಕಾಣುತ್ತೆ. ದಟ್ ಇಸ್ ಆ ಥರ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿಗೆ ಅಂತ ಬಂದಾಗ 4 ಇದು ಕೊಟ್ಟಿದ್ವಿ. 4 ನಿಮಗೆ ಟಾಪ್ ಲಿಫ್ಟ್ ಬರುತ್ತೆ. ಸೊ ಎಂಟೈರ್ಲಿ ಹೈಡ್ರಾಲಿಕ್ ಬಂದು ಎಕ್ಕೋದಿರುತ್ತೆ ನಿಮಗೆ. ಹಾಗೆ ಚಿಮ್ನಿ ಸ್ಪೇಸ್ ಬರುತ್ತೆ. ಇಲ್ಲೂ ನಮಗೆ ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ, ಬಟ್ ಇದು ಬಂದು ಫುಲ್ ಎಂಟೈರ್ಲಿ ಕ್ಲೋಸ್ ಇರುತ್ತೆ. ಅಲ್ಲಿ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ, ಇಲ್ಲೊಂದು ಕ್ಲೋಸ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಟಾಪಿಗೆ ಬಂದಾಗ ನಿಮ್ಗೆ ಎಂಟೈರ್ಲಿ ಬಂದು ಓಪನ್ ಯೂನಿಟ್ಸ್ ಇರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ಬಂದಾಗ ಸರ್ ನಿಮಗೊಂದು 2 ಶಟರ್ ಯೂನಿಟ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಪ್ರೊವೈಡ್ ಮಾಡಿಬಿಟ್ಟಿದ್ದೀರಾ. ಆ್ಯಂಡ್ ಲಾಫ್ಟ್ ನಾವು ತುಂಬ ಚಿಕ್ಕ ತೊಗೊಂಡು ಸರ್. ನೀವು ರೀಸನ್ ಏನಕ್ಕೆ ಈ ವಾಲ್ ಯೂನಿಟ್ ಬಂದು ನಾವು ಆಲ್ಮೋಸ್ಟ್ 2.5 feet ತೊಗೊಂಡಿದ್ದೀವಿ. ಸೊ ಮೇಡೆ ಬರುವಂಥ ಲಾಫ್ಟ್ ಸ್ಪೇಸ್ ನಾವು ತುಂಬ ಚಿಕ್ಕದಾಗಿ ತೊಗೊಂಡಿದ್ದೀವಿ ಸರ್. ಕರೆಕ್ಟ್, ಹೌದಲ್ವಾ? ನಾನು ಅದೇ ನೋಡ್ತಾ ಇದ್ದೀನಿ, ಲಾಫ್ಟ್ ಚಿಕ್ಕದಾಗಿದೆ. ಎಕ್ಸಾಕ್ಟ್ಲಿ ಸರ್. ದೊಡ್ಡ ಮಾಡಿದ್ದೀವಿ ನಾವು, ಅದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಈ ಕಡೆ ಐಲ್ಯಾಂಡ್ ಅಲ್ಲಿ ಏನು ಇಂಟಿಗ್ರೇಷನ್ ಇದೆ ಸರ್? ಸೊ ಅಗೇನ್ ಐಲ್ಯಾಂಡ್ ಅಂತ ಬಂದಾಗ ಸರ್ ಶಟರ್ ಯೂನಿಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೊಂದು 2 ಶಟರ್ ಬರುತ್ತೆ. ಸೊ ಎಂಟೈರ್ಲಿ ನಿಮ್ಮ ಸ್ಟೋರೇಜ್ ಸ್ಪೇಸ್ನ ಕ್ಲೀನ್ ಯುಟಿಲೈಸ್ ಮಾಡ್ಕೊಬೋದು. ಸೇಮ್ ಥಿಂಗ್ ಓವರ್ ಇಯರ್ ಆಲ್ಸೋ ಸರ್. ಇಲ್ಲೂ ನಿಮಗೆ 2 ಶಟರ್ ಕೊಟ್ಟಿದ್ದೀವಿ. ಸೊ ಯಾವುದೇ ಥರ ನಿಮ್ಮ ಹೆವಿ ಐಟಮ್ಸ್ ಏನು ಪ್ರತಿಯೊಂದು ಇತ್ತಂದ್ರೆ ನೀವು ಒಂದು ಐಲ್ಯಾಂಡಲ್ಲಿ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ವೆರಿ ನೈಸ್. ಓಕೆ. ಈ ಲೈಟ್ ನೀವೇ ಇದು ಮಾಡಿ? ಹೌದು ಸರ್. ಇದು ಬಂದು ನಾವು BV ಕ್ಯಾಂಗ್ರಾಡ್ ಹೋಗಿ ಸೆಲೆಕ್ಟ್ ಮಾಡ್ತಾರೆ ಸರ್. ಸೊ ನಾವು ಕಸ್ಟಮರ್ಸ್ ಎಲ್ಲ ಹೋಗ್ಬಿಟ್ಟು ಅಲ್ಲೇ ಸೆಲೆಕ್ಟ್ ಮಾಡಿ ಹಾಕಿರುವಂಥ ಲೈಟ್ ಸರ್ ಇದು. ವೆರಿ ನೈಸ್. ಓಕೆ. ಸೊ ಇಲ್ಲೊಂದು ವ್ಯಾನಿಟಿ ಇದೆ. ಎಸ್ ಸರ್, ಇದು ಕಾಮನ್ ವ್ಯಾನಿಟಿ ಇತ್ತು. ಸೊ ಅಗೇನ್ ಈ ಕಾಮನ್ ವ್ಯಾನಿಟಿನ ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ಪ್ಲಾನ್ ಮಾಡೋಣ ಅಂತ ಹೇಳಿ ಈ ಬಾಟಮ್ ಅಲ್ಲಿ ಬಂದು ಡ್ರಾವರ್ಸ್ ಕೊಟ್ಟಿದ್ವಿ ಸರ್. ಅಗೇನ್ ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಆ ಗ್ಯಾಪಲ್ಲೇ ನಮ್ದು ಏನು ಪ್ಲಂಬಿಂಗ್ ಔಟ್ಲೆಟ್ ಇಲ್ಲಿ ಪಾಸ್ ಆಗುತ್ತೆ ಆ ಥರ ಕೊಟ್ಟಿದ್ವಿ. ಇದೊಂದು ಬ್ಲ್ಯಾಕ್ ಗ್ಯಾಲಕ್ಸಿ. ಹಾಗೆ ನಿಂಬಾಗ ಬಂದಾಗ ಸರ್ ನಾವು ನಾರ್ಮಲ್ ಮಿರರ್ ಹೋಗೋದು ಬದಲು ಈ ಥರ ಒಂದು ಆರ್ಚ್ ಮಿರರ್ಗೆ ಹೋಗಿದ್ದೀವಿ. ಇನ್ವರ್ಟೆಡ್ ಯು ಶೇಪ್ ಒಂದು ಮಿರರ್ಗೆ ಹೋಗಿದ್ವಿ. ಹಿಂಭಾಗ ಬಂದು ಟೈಲ್ಸ್ ಒಂಥರ ಗ್ರೀನ್ ಶೇಡ್ ಹಾಕೊಂಡಿದ್ದಾರೆ. ಸೊ ಬ್ಲ್ಯಾಕ್ ಬ್ರೌನ್ ಅಂಡ್ ಈ ಥರ ಒಂದು ಶೇಡ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ವೆರಿ ನೈಸ್ ಸರ್. ಲಿವಿಂಗ್ ಹೋಗೋಣ, ಅದಕ್ಕಿಂತ ಮುಂಚೆ ದೇವ್ರ ಮನೆ ಹೋಗ್ಬಿಟ್ಟು ಮುಂದೆ ಶೋರ್ ಸರ್. ದೇವ್ರ ಮನೆ ಬಗ್ಗೆ ಹೇಳಿ. ಸೈಜ್ ಹೇಳಿ ಸರ್ ಫಸ್ಟ್. ದೇವ್ರ ಮನೆ ಸರ್ ಸೈಜ್ ಬಿಡ್ತು ಬಂದು ನಿಮಗೆ ಇದು 5 feet ಬರುತ್ತೆ. ಡೆಪ್ತ್ ಆಲ್ಮೋಸ್ಟ್ ಒಂದು 8 feet ತೊಗೊಂಡಿದ್ದಾರೆ. 5x8 ತೊಗೊಂಡಿದ್ದಾರೆ. ಹೆಂಗ್ ಮಾಡಿದ್ದಾರೆ ಇದು? ಸೊ ಮೇನ್ ಆಗಿ ಸರ್ ಡೋರ್ ಅಂತ ತಗೊಂಡಾಗ ನಾವೇನು ಮಾಡಿದ್ದೀವಿ ಅಂದ್ರೆ ಎಲ್ ಕಟ್ಔಟ್ ಪ್ಲೈಬೋರ್ಡ್ ಸರ್, ಅದಕ್ಕೆ ಬಂದು ಗ್ಲಾಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎಂಡ್ಸ್ ಎಲ್ಲ ಬಂದು ಟೋಟಲ್ ಆಗಿ ಪ್ಲೈಬೋರ್ಡ್ಸ್ ಕಾರ್ಪೆಂಟ್ರಿ ವರ್ಕ್ ಆನ್ ಸೈಟ್ ಮಾಡಿಬಿಟ್ಟು ಅಲ್ಲೂ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಇನ್ಸೈಡ್ ಅಂತ ಬಂದಾಗ ಸರ್ 2 ಸ್ಟೆಪ್ ಕೊಟ್ಟಿದ್ದೀವಿ. 2 ಸ್ಟೆಪ್ಪಲ್ಲಿ ಬಾಟಮಲ್ಲಿ ಮಾತ್ರ ನಿಮಗೆ ಡ್ರಾವರ್ಸ್ ಬರುತ್ತೆ. ಸೊ 2ರಲ್ಲಿ ಅವರು ಫೋಟೋಸ್ ಎಲ್ಲ ಪ್ಲಾನ್ ಮಾಡ್ಕೊಬೋದು. ಲೈಟ್ ಹಾಕಿ ಸರ್ ಹಿಂದಿದ್ದು.
ಮಾಡಿರೋದು ಸರ್ ಹಿಂಗಡೆ ಬಂದು ಇಲ್ಲಿ ನಾವು ಆಲ್ಬಸ್ಟರ್ ಶೀಟ್ ಕೊಟ್ಟಿದ್ವಿ ಸರ್. ಸೊ ನಿಮಗೊಂದು ಮಾರ್ಬಲ್ ಎಫೆಕ್ಟ್ ಬೇಕು ಅಂತ ಹೇಳಿದಾಗ ಈ ಥರ ಒಂದು ಆಲ್ಬಸ್ಟರ್ ಶೀಟ್ ನಲ್ಲಿ ಪ್ರೊವೈಡ್ ಮಾಡ್ಕೊಂಡು ಅದು ಮಾರ್ಬಲ್ ಎಫೆಕ್ಟ್ ಕೊಟ್ಟಿದ್ವಿ. ಅಂಡ್ ಎಂಡ್ ಟು ಎಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೂ ರೈಟ್ ಹ್ಯಾಂಡ್ ಸೈಡ್ ಬಂದು ರಾಫ್ಟರ್ಸ್ ನ ಕೊಟ್ಟು ಹೈಲೈಟ್ ಮಾಡಿದ್ವಿ ಸರ್. ಅದು ಎಸ್ ಸರ್, ಎರಡು ಕಡೆ ರಾಫ್ಟರ್ಸ್ ಕೊಟ್ಟಿದ್ವಿ, ಮಧ್ಯದಲ್ಲಿ ಆಲ್ಬಸ್ಟರ್ ಶೀಟ್. ಸಿಂಪಲ್ ಆಗಿ ಮಾಡಿದ್ರೆ ಬಟ್ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಒಂಥರ ಎಲಿಗೆಂಟ್ ಲುಕ್, ಎಲಿಗೆಂಟ್ ಕೊಡ್ತಾ ಇದೆ. ಟ್ರೆಡಿಷನಲ್ ಪ್ಲಸ್ ಎಲಿಗೆಂಟ್ ಲುಕ್ ನಲ್ಲಿ ಅಚೀವ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್. ಬನ್ನಿ ಸರ್, ಇವಾಗ ಲಿವಿಂಗ್ ಹೊರಟೋಗ್ಬಿಡೋಣ. ಎಸ್ ಸರ್. ಸೊ ಲಿವಿಂಗ್ ಅಲ್ಲಿ ಹೈಲೈಟ್ ಏನೇನು ಮಾಡಿದ್ದೀರಾ? ಸೊ ಮೇನ್ಲಿ ಸರ್ ಸೋಫಾ ಬ್ಯಾಕ್ ವಾಲ್ ಅಂತ ಬಂದಾಗ ಏನ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ಟ್ರಿಮ್ಸ್ ನ ಯೂಸ್ ಮಾಡಿದ್ವಿ ಸರ್. ಈ ಟ್ರಿಮ್ಸ್ ಬಂದು PVC ಟ್ರಿಮ್ಸ್ ಬರ್ತದೆ, ರೆಡಿಮೇಡ್ PVC ಟ್ರಿಮ್ಸ್. ಅದ್ರ ಮೇಲೆ ನಾವು ಪೇಂಟ್ ಮಾಡಿರುವಂತದ್ದು ಗ್ರೇ ಶೇಡ್ ನ ಇಲ್ಲಿ ತಗೊಂಡಿದ್ದೀವಿ ಸರ್. ಅದ್ರ ಪಕ್ಕದಲ್ಲಿ ಬಂದು ವಾಲ್ ಪೇಪರ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆ ವಾಲ್ ಪೇಪರ್ ಮೇಡ್ ನೋಡಿದಾಗ ಸರ್ ಅಲ್ಲಿ ನಾವು ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಅಗೇನ್ ಆ ಫಾಲ್ ಸೀಲಿಂಗ್ ಏನಕ್ಕೆ ನಾವು ಆ ಎಂಡಲ್ಲಿ ಕರ್ವ್ ತಗೊಂಡಿದ್ದೀವಿ ಅಂದ್ರೆ ಅಲ್ಲೊಂದು ಬೀಮ್ ಪಾಸ್ ಆಗ್ತಿತ್ತು. ಓಕೆ. ಸೊ ಬೀಮ್ ಕಾಣಬಾರ್ದು ಅಂತ ಹೇಳಿ ಅದೊಂದು ಡಿಸೈನ್ ಥೀಮ್ ಅಲ್ಲಿ ಇರಲಿ ಅಂತ ಹೇಳಿ ಆ ಕರ್ವ್ ಅನ್ನೋದನ್ನ ನಾವು ಅಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಗೂ ಒಂದು ಬೀಮ್ ರನ್ ಆಗಿದೆ, ಇದು ಬೀಮ್ ರನ್ ಆಗಿದೆ. ಬಟ್ ಎರಡನ್ನೂ ನಾವು ಕರ್ವ್ನ ಕೊಟ್ಟು ಮರ್ಜ್ ಮಾಡಿದ್ದೀವಿ. ಅಂಡ್ ಆ ಒಂದು ಫಾಲ್ ಸೀಲಿಂಗ್ ಅಲ್ಲಿ ನಾವು ಇಲ್ಲಿ ಪ್ಯಾನಲ್ ಲೈಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್. ಇದು ಡಬಲ್ ಲೈಟ್ ಹಾಗೆ ಸರ್, ಇದು ಒಂದು ಸ್ಟ್ಯಾಂಡರ್ಡ್ ಲೈಟ್ ಸರ್. ಸೊ ಇದನ್ನು ನಾವು ಅವಾಗ ಸೆಲೆಕ್ಟ್ ಮಾಡಿ ಈ ಸ್ಟ್ಯಾಂಡರ್ಡ್ ಅನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಗೇನ್ ಕಮಿಂಗ್ ಇಂಟು ಕರ್ಟನ್ಸ್ನ ನಾವು ಈ ಥೀಮ್ ಪ್ರಕಾರ ಸೆಲೆಕ್ಟ್ ಮಾಡಿಕೊಟ್ಟು ಇಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿರೋದು ಸರ್. ಈ ಕರ್ಟನ್ ನೀವೇ ಪ್ರಿಪೇರ್ ಮಾಡಿರೋದಾ? ಎಸ್ ಸರ್. ಸೂಪರ್ ಆಗಿದೆ ಸರ್. ಇದು ಎಲ್ಲದೂ ಕೂಡ ಒಂದು ಫುಲ್ ಮ್ಯಾಚಿಂಗ್ ಅಲ್ಲಿ ಡೀಸೆಂಟ್ ಕಲರ್. ಆಮೇಲೆ ಇಲ್ಲಿ ಟಿವಿಟ್ ಅಂತ ಬಂದಾಗ ಸರ್ ಮತ್ತೆ ಏನು ಮಾಡಿದೀವಿ, ಆ ಸ್ಟೇರ್ ಕೇಸ್ ಮತ್ತು ಐಲ್ಯಾಂಡ್ ಅಲ್ಲಿ ಯೂಸ್ ಮಾಡೋ ವೀನಿಯರ್ನ ಇಲ್ಲಿ ತಗೊಂಡಿದ್ದೀವಿ ಸರ್. ಸೊ ಅಗೇನ್ ಇದು ವೀನಿಯರ್ ಬರುತ್ತೆ, ಮಧ್ಯ ನಾವು ಗೋಲ್ಡನ್ ಟೀ ಸ್ಟ್ರಿಪ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಈ ಸೆಂಟರ್ ಪಾರ್ಟ್ ಬಂದಾಗ ಇಲ್ಲಿ ಅಕ್ರಿಲಿಕ್ ಯೂಸ್ ಮಾಡಿದ್ವಿ ಸರ್. ಫಸ್ಟ್ ಟೈಮ್ ನಾವು ಸರ್ ಅಕ್ರಿಲಿಕ್ ಅಲ್ಲಿ ಒಂದು ಮಾರ್ಬಲ್ ಟೆಕ್ಸ್ಚರ್ ಅಲ್ಲಿ ಹೋಗಿದ್ದೀವಿ. ಸೊ ತುಂಬಾ ಕಡೆ ನಾವು ಪ್ಲೇನ್ ಹೋಗಿ, ಬಟ್ ಇಲ್ಲಿ ಈ ತರ ಟೆಕ್ಸ್ಚರ್ ತಗೊಂಡಿದ್ದೀವಿ. ಅಗೇನ್ ಬಾಟಮ್ ಅಂತ ಬಂದಾಗ ಸರ್ ಟಾಪ್ ಬಂದು ಸೇಮ್ ಅದೇ ಬ್ರೌನ್ ಶೇಡ್ ಹೋಗಿದ್ದೀವಿ. ಲೆಫ್ಟ್ ಅಂಡ್ ರೈಟ್ ನಿಮಗೆ ಬಂದು ಡ್ರಾವರ್ ಇರುತ್ತೆ. ಸೆಂಟರ್ ಪ್ಲೇಸ್ ಅಲ್ಲಿ ಒಂದು ಅಲ್ಯೂಮಿನಿಯಂ ಶಟರ್ ಕೊಟ್ಟಿದ್ವಿ, ಡ್ರಾಪ್ ಡೌನ್ ಬರುತ್ತೆ. ಸೊ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಟಿ ಯೂನಿಟ್ ನ ಎಂಟರ್ ನಾವು ಪ್ಲಾನ್ ಮಾಡ್ಕೊಂಡಿರೋದು. ಓಕೆ, ಎವ್ರಿಥಿಂಗ್ ಇಸ್ ಸಿಂಪಲ್, ಬಟ್ ಆದ್ರೆ ಒಂಥರ ಕಲರು ಪ್ಲಸ್ ಇದರಿಂದ ಒಂದು ಎಲಿಗೆಂಟ್ ಟಚ್ ಟಚ್ ಬರುತ್ತೆ. ಒಂದು ಎಲಿಗೆಂಟ್ ಮನೆ ಅಂತಾನೆ ಕರಿಬೋದು ವೀಕ್ಷಕರೇ. ನಿಜವಾಗ್ಲೂ ನಾನು ನಿಮ್ಗೊಂದು 360 ಡಿಗ್ರಿ ಒಂದು ಲುಕ್ ಕೊಟ್ಬಿಡ್ತೀನಿ. ಎಸ್ಪೆಷಲಿ ಕಿಚನ್ ಇರ್ಬೋದು ಆ್ಯಂಡ್ ಈ ಹೈಲೈಟೆಡ್ ಇದು ಸ್ಟೇರ್ ಕೇಸು, ದಿಸ್ ಇಸ್ ಅಮೇಝಿಂಗ್, ಸೂಪರ್. ಸೊ ಇಲ್ಲಿ ಯಾವುದು ರೂಮ್ಗಳು ಯಾವುದೂ ಇಲ್ಲ ಸರ್? ರೂಮ್ ಯಾವುದೂ ಇಲ್ಲ ಸರ್, ಎಲ್ಲ ಮೇಲೇನೆ. ಮೇಲ್ಗಡೆ ಬರುತ್ತೆ. ಬನ್ನಿ ಒಂದೊಂದೇ ರೂಮ್ ಅಟೆಂಡ್ ಮಾಡ್ತಾ ಹೋಗೋಣ. ಸೊ ವೀಕ್ಷಕರೇ, ಮನೆ ನೋಡ್ತಾ ಇದ್ದೀರಾ. ಈ ಮನೆ ಓನರ್ ಆಗಿರುವಂಥ ಶಿವಣ್ಣ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು 30 ಫುಟ್ ಅಂದರೆ ನಂಬಕ್ಕೆ ಆಗಲ್ಲ ಸರ್ ಅಲ್ವಾ? ಮನೆ ಓಪನಿಂಗ್ ಬಂದಾಗಲೂ ಎಲ್ಲರೂ ನಿಮ್ಗೆ ಹೇಳಿರ್ಬೋದು. ಹೇಳಿದ್ರಾ ಯಾವುದೋ ಬಂಗ್ಲೆ ಕಟ್ಬಿಡ್ತಾರೆ ಸರ್? ಓ ಸೌಮ್ಯನಿ, ನಮ್ಮ ಗೃಹ ಪ್ರವೇಶಕ್ಕೆ ಬಂದಿರಬೇಕಾದ್ರೆ ತುಂಬಾ ಜನ ಯಾರು ಇಂಟೀರಿಯರ್ಸ್ ಮಾಡಿದವರು ಅಂತೆಲ್ಲ ನಮಗೆ ಕೇಳಿದ್ರು. ಈ ಸ್ಟೇರ್ಕೇಸ್ ಬಗ್ಗೆ ಎಲ್ಲ ಜಾಸ್ತಿ ಕೇಳಿದ್ರು, ತುಂಬಾ ಕೇಳಿದ್ರು. ಸೊ ಎಲ್ಲ ರಿಕ್ವೈರ್ಮೆಂಟ್ ಬಂದಿದೆ, ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಮಾಡಿಸಿದ್ದು, ಯಾರು ಇಂಟೀರಿಯರ್ಸ್, ಯಾರು ಅವ್ರ ಫೋನ್ ನಂಬರ್ ಕೊಡಿ, ಅವ್ರ ಅಡ್ರೆಸ್ ಕೊಡಿ ಅಂತೆಲ್ಲ ಕೇಳಿದ್ರು. ಒಳ್ಳೆ ರೆಕಮೆಂಡ್ ಮಾಡಿದ್ದೀರಾ ಆಲ್ರೆಡಿ. ಸರ್, ನಾನು ಫಸ್ಟು ಸ್ಟೇರ್ ಕೇಸ್ ಬಗ್ಗೆನೇ ಕೇಳ್ತೀನಿ. ವ್ಯೂವರ್ ಡಿಸೈನ್ ಅಂತ ಬಂದಾಗ ನೀವು ಈ ಥರ ಹೇಳಿದಾಗ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾಕೆ ಸರ್ ಸಿವಿಲ್ ಬಿಟ್ಟು ಈ ಥರ ಒಂದು ಸ್ಪೈರಲ್ ಮಾಡಬೇಕು ಅಂತ ಐಡಿಯಾ ಬಂದಿದೆ ನಿಮಗೆ? ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದು ನಮಗೆ ಮೇನ್ ಇಂಟೆನ್ಷನ್. ಯೂನಿಕ್ ಬೇಕು, ಯೂನಿಕ್ ಆಗಿರಬೇಕು ಅನ್ನೋದು ನಮಗೆ ಇದು ಆಗಿತ್ತು. ಸೊ ಹಾಗಾಗಿ ಸುಮಾರು ಕಡೆ ನೋಡಿದ್ವಿ. ಆಮೇಲೆ ಇವ್ರು ಇಂಟೀರಿಯರ್ಸ್ ಮಾಡ್ಬೇಕಾದ್ರೆ ನಮ್ಗೆ ಈ ಥರ ಮಾಡಿಕೊಡ್ಬೇಕಲ್ಲ ಅಂತ ಕೇಳಿದಾಗ ಅವರು ಬಂದು ಈ ಥರ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಮ್ಗೆ ತುಂಬ ಇಷ್ಟ ಆಯಿತು. ಅಂದರೆ ಮಾಡಲ್ಲ ಅಂತ ಹೇಳಿಲ್ಲ, ಮಾಡಲ್ಲ ಅಂತ ಸರ್ ಇದು ಸಿವಿಲ್ ಸರ್ ನಾವ್ಯಾಕೆ ಮಾಡೋಣ ಅಂತ ಕೇಳಲಿಲ್ಲ, ಆ ಥರ ಹೇಳಿಲ್ಲ. ಟ್ರೈ ಮಾಡ್ತೀನಿ, ಮಾಡೋಣ ಅಂತಲೇ ಖುಷಿ. ಯಾರು ನಿಮ್ಮ ಜೊತೆ ಟಚ್ಚಲ್ಲಿ ಇದ್ದಿದ್ದು? ಅಭಿಷೇಕ್ ಅವರ ಅಥವಾ ಇನ್ನೊಬ್ಬರ? ನನ್ನ ಮಗ ಮೇಯ್ನು. ಅವರೇನೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದು, ವಾಚ್ ಮಾಡ್ತಾ ಇದ್ದು. ಬೇರೆ ಕಡೆ ಎಲ್ಲ ನೋಡಿದ್ರು. ಅವಾಗ ನಮ್ಮ ಮಗ ಇವ್ರನ್ನ ಇದು ಮಾಡಿ ವಿವೋದವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಪ್ಪ ಈಗೀಗ ವಿವೋದವರು ಈ ಥರ ಮಾಡ್ಕೊಡ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಆಫೀಸ್ಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರೆ ನೀವು? ಹೋಗಿದ್ವಿ. ನಮ್ಮ ಫ್ಯಾಮಿಲಿನೇ ಹೋಗಿದ್ವಿ. ಎಲ್ಲರೂ ಹೋಗಿದ್ವಿ. ನಮ್ಮ ಮಕ್ಕಳು, ನಾವು ಎಲ್ಲ ಹೋಗ್ಬಿಟ್ಟು ಅವ್ರ ಇಂಟೀರಿಯರ್ ಡಿಸೈನ್ ಅವ್ರ ಆಫೀಸಲ್ಲೇ ಇದೆಯಲ್ಲ ಅದೆಲ್ಲ ತೋರಿಸಿದ್ರು. ಬೇರೆ ಕಡೆನೂ ತೋರಿಸಿದ್ರು. ಈಗೆಲ್ಲ ಕಂಪೇರ್ ಮಾಡಿ ನಾವು ನೋಡಿ ಓಕೆ ಅಂತ ಅನಿಸ್ತು. ಓಕೆ ಅನಿಸ್ತು. ಇಲ್ಲಿ ಯಾಕೆ ಒಂದು ರೂಮ್ ಮಾಡಿಲ್ಲ ನೀವು? ಒಂದು ರೂಮ್ ಮಾಡ್ಬೋದು. ನಮ್ಗೆ ಈಗ 30-40 ಅಂತ ಹೇಳಿದ್ವಲ್ಲ, ಸೊ ಅಕಾಮಿಡೇಷನ್ ಫುಲ್ ಆಗಿರಲಿ, ಚೆನ್ನಾಗಿ ಇದಾಗಿ ಬರಲಿ ಅಂತ ಹೇಳಿ ಇದು ರೂಮ್ ಕ್ಯಾನ್ಸಲ್ ಮಾಡಿದೆ. ಇದೆ ಆಲ್ಮೋಸ್ಟ್ 8 ಫೀಟ್ ಬೈ 8 ಫೀಟ್ ತಗೊಂತಾ ಇದೆ. ಹೌದೌದು, ಜಾಸ್ತಿನೇ ತಗೊಂತಾ ಇದೆ. ಇದಕ್ಕೂ ಜಾಗ ಇರಲಿ, ಸ್ಪೇಸಿಯಸ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ಲಿವಿಂಗ್ ಅಲ್ಲಿ ಬರಬೇಕು. ಇದಕ್ಕೆ ಸಾಕಷ್ಟು ಸಫಿಷಿಯೆಂಟ್ ಜಾಗ ಬೇಕಲ್ವಾ? ಸೊ ಅದೇ ಮೇನ್ ಇಂಟೆನ್ಷನ್. ಜೊತೆಗೆ ನಮಗೆ ಕಿಚನ್ ಕೂಡ ತುಂಬಾ ದೊಡ್ಡದಾಗಿ ಅಗಲವಾಗಿ ಬರಬೇಕು. ಜೊತೆಗೆ ಅದಕ್ಕೆ ಇದು ಯಾವುದು
ಇದು Dining, island ಮಾಡಿದ್ದೀರಾ? ಐಲ್ಯಾಂಡ್ ಡೈನಿಂಗ್ ಬೇಕು. ಚೇಸ್ ಆ ಕಡೆ ಈ ಕಡೆ ಹಾಕೊಂಡು ಲಂಚ್ಗೆ ಇದಕ್ಕೆ ಡೈನಿಂಗ್ ಬೇಕು ಅನ್ನೋ ಇಟ್ಕೊಂಡು ಒಂದು ರೂಮೇ ಕ್ಯಾನ್ಸಲ್ ಮಾಡಿ ಆ ರೂಮ್ ಕ್ಯಾನ್ಸಲ್ ಮಾಡಿದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಲಿಫ್ಟ್ ಬೇರೆ ಇದೆ, ಸೊ ಮೇಲೆ ಹೋಗೋದಕ್ಕೆ ಏನು ಟೆನ್ಷನ್ ಇಲ್ಲ ಅಂತಾನೆ ಹೇಳ್ಬೋದು. ಸರ್ ವಿವಾ ಅಂತ ಬಂದಾಗ ಸೊ ಬೇರೆ ಬೇರೆ ಡಿಸೈನ್ಸ್ ಇರ್ಬೋದು, ಎಲ್ಲ ಆಪ್ಷನ್ಸ್ಗಳು ಅವೈಲೇಬಲ್ ಇದೆಯಾ ಸರ್? ಅಲ್ಲಿ ನೀವು ಹೋಗಿದ್ರಿ ಹೆಂಗೋನು ಅಲ್ಲಿ ನೋಡಿದಾಗ, ಪ್ಲಸ್ ಅವ್ರ ಡಿಸೈನರ್ಗಳು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿದ್ದಾರೆ. ಎಲ್ಲ ಎಕ್ಸ್ಪರ್ಟ್. ಇವನ್ ಕಾರ್ಪೆಂಟರ್ ಕೂಡ ಅಷ್ಟೇ, ಒಳ್ಳೊಳ್ಳೆ ಕಾರ್ಪೆಂಟರ್ ನಮಗೆ ಕಳ್ಸಿಕೊಡ್ತಾರೆ. ಆನ್ ಸೈಟ್ ವರ್ಕ್ ಹೇಳ್ತಾ ಇದ್ರೆ? ಹೌದೌದು. ಓಕೆ ಓಕೆ ಓಕೆ. ಹಿಂಗೆ ಹುಡುಗರೆಲ್ಲ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಅಥವಾ ಎಲ್ಲ ಅವರೇ ನೋಡ್ಕೊಂಡ್ರ? ಎಲ್ಲ ಎ ಟು ಝೆಡ್ ಅವರೇ ನೋಡ್ಕೊಂಡ್ರು, ನಮ್ಗೆ ಏನು ತೊಂದರೆ ಆಗಿ ಟೆನ್ಷನ್ ಏನೂ ಆಗೇ ಇಲ್ಲ. ಓಕೆ ಓಕೆ, ಇದು ತುಂಬಾ ಒಳ್ಳೇದು. ಸರ್ ಫೈನಲ್ ಆಗಿ ಬರುವಂತದ್ದು ಸ್ವಲ್ಪ ಪ್ರೀಮಿಯಂ ಆಗಿ ಖರ್ಚು ಮಾಡಿದ್ದೀರಾ. ಓಕೆ, ಸೊ ಖರ್ಚಿಗೆ ತಕ್ಕಾದಂತ ಇಂಟೀರಿಯರ್ ಬಂದಿದ್ಯಾ? ವರ್ತ್ ಅನ್ನೋದೊಂದಿರುತ್ತೆ ಗೊತ್ತಾ? ಹೌದೌದು, ಖಂಡಿತ ಬಂದಿದೆ ಸರ್. ವರ್ತ್ ಅಂತ ವರ್ತ್ ರಿಯಲಿ. ವಿವಾದವ್ರಿಗೆ ಕೊಟ್ಟಿದ್ದಕ್ಕೆ ನಾವು ₹1 ಆಡ್ ಮಾಡಿಲ್ಲ ಅನ್ನೋ ಮನೋಭಾವನೆ ಇದೆ ಸರ್? ಖಂಡಿತ ಇಲ್ಲ, ಇಲ್ಲ, ಚೆನ್ನಾಗಿ ಮಾಡ್ಕೊಡ್ತೀವಿ, ಚೆನ್ನಾಗಿ ಮಾಡಿದ್ದಾರೆ. ವರ್ತ್. ಸೊ ಎಲ್ಲರ ಕಡೆ ಹೊಗಳಿಕೆ ಇದೆ ಹಾಗಾದ್ರೆ? ಶೂರ್ ಸರ್, ನೋಡಿದ್ರೆ. ಹೌದು. ಓಕೆ, ವಾಟ್ ಅಬೌಟ್ ರೂಮ್ಗಳೆಲ್ಲ ಏನು ಅನಿಸ್ತು ನಿಮಗೆ? ರೂಮ್ಗಳಲ್ಲಿ ಏನಂತಂದರೆ, ನಾವು ಈ ಹಿಂದೆ ಇದ್ದ ಮನೆ ಸ್ವಲ್ಪ 30-50 ಇತ್ತು. ಅದರಲ್ಲಿ 3 ಬೆಡ್ರೂಮ್ ಎಲ್ಲ ಕಟ್ಸ್ಕೊಂಡು ಸ್ವಲ್ಪ ಇಕ್ಕಟ್ಟು ಕಂಜೆಸ್ಟೆಡ್ ಮಾಡಿದ್ರಿ ಅಲ್ವಾ? ಅದಕ್ಕೆ ಇಲ್ಲಾದ್ರೂ ಕೂಡ ಸ್ವಲ್ಪ ಚೇಂಜಸ್ ಇರಲಿ. ಒಂದು ಫ್ಲೋರ್ಗೆ ಒಂದೇ ಬೆಡ್ರೂಮ್ ಬರಬೇಕು, ದೊಡ್ಡದಾಗಿರಬೇಕು, ಅದು ಮಾಸ್ಟರ್ ಬೆಡ್ರೂಮ್ ಥರ ಅಲಂಗ್ ವಿತ್ ಇದು ಏನು ಬಾತ್ರೂಮ್ ಇವೆಲ್ಲ ಸ್ಪೇಷಿಯಸ್ ಜಕೂಸೀಸ್ ಎಲ್ಲ ಫಿಟ್ ಮಾಡಿಸಿದ್ವಿ. ಅದಕ್ಕೆಲ್ಲ ಸಫಿಷಿಯಂಟ್ ಜಾಗ ಬೇಕು. ಅದೊಂದೇ ಕಾರಣದಿಂದ ನಾವು ಒಂದೊಂದು ಫ್ಲೋರ್ಗೆ ಒಂದೊಂದೇ ಬೆಡ್ರೂಮು ಈ ತರ ಮಾಡ್ಕೊಂಡು ಸ್ಪೇಸ್ ಬೇಕು. ಬೇಡ ಅನ್ನೋದು ನಿಮ್ದು. ಹೌದೌದು, ಅದಕ್ಕೆ ತಕ್ಕಾದ ಇಂಟೀರಿಯರ್ ಬಂತು ಸರ್? ಖಂಡಿತ ಚೆನ್ನಾಗಿ ಬಂತು. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ವಿವಾ ಡಿಸೈನ್ ಅವರಿಗೆ ವರ್ಕ್ ಕೊಡ್ಬೋದು. ಅದು ಎಸ್ಪೆಷಲಿ ಪ್ರೀಮಿಯಂ ವರ್ಕ್ ನೀವು ಮಾಡಿರೋದು ಇವತ್ತು ಪ್ರೀಮಿಯಂ ವರ್ಕ್. ಸೊ ಪ್ರೀಮಿಯಂ ಅನ್ನ ತಲೆಯಲ್ಲಿ ಇಟ್ಕೊಂಡ್ರು ನಿಮ್ಮ ಕಿಚನ್ ನೋಡಿರ್ಬೋದು, ಸ್ಟೇರ್ ಕೇಸು, ರೂಮ್ಗಳು ನೋಡಿದ್ರೆ ಎವ್ರಿಥಿಂಗ್ ಇಸ್ ಪ್ರೀಮಿಯಂ. ಸೊ ಈ ರೀತಿ ಪ್ರೀಮಿಯಂ ಇಟ್ಕೊಂಡಿರೋರು ವಿವಾದವ್ರಿಗೆ ಹೋಗ್ಬೋದಾ? ಆ್ಯಂಡ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪ್ರೀಮಿಯಂ ದುಡ್ಡು ಕೊಡ್ತೀವಿ, ಅದಕ್ಕೆ ತಕ್ಕಾದಂಥ ವ್ಯಾಲ್ಯೂ ಸಿಗುತ್ತಾ? ನೀವು ಹೇಳಿ ಸರ್, ನಿಮ್ಮ ಮಾತು. ವೀಕ್ಷಕರಿಗೇ ಹೇಳ್ಬೇಕಲ್ವಾ. ಸೊ ಹಾಗಾಗಿ ನಾವು ಹೀಗೆ ವಿವಾದವ್ರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅಲ್ಲಿ ನಮ್ಗೆ ಅನೇಕ ಅವರ ಆಫೀಸ್ನಲ್ಲೆಲ್ಲ ಇಂಟೀರಿಯರ್ ಡಿಸೈನಲ್ಲಿ ಮಾಡಿದ್ರೆಲ್ಲ ತೋರಿಸಿದ್ರು. ಮತ್ತು ನಮ್ಮ ಸೈಟಿಗೆ ವಿಸಿಟ್ ಮಾಡಿ ಈ ಥರ ಹೇಗೆ ಮಾಡಬೇಕು ಏನನ್ನೆಲ್ಲ ಇನ್ಕಾರ್ಪೊರೇಟ್ ಆಗಬೇಕು ಅನ್ನೋದನ್ನೆಲ್ಲ ನಮ್ಗೆ ಸಜೆಸ್ಟ್ ಮಾಡಿದ್ರು. ಆಮೇಲೆ ಅವರು ಒಂದು ಇದೆಲ್ಲ ತೋರಿಸಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಬಡ್ಜೆಟ್ಗೆ ತಕ್ಕಂತೆ ಅವರು ಪ್ರೀಮಿಯಮ್ ಆಗಿ ಮಾಡಿಕೊಟ್ಟಿದ್ದಾರೆ. ಖಂಡಿತ ಮಾಡಿಕೊಟ್ಬಿಡ್ಬೋದು ಇವಾಗ? ಓ ಖಂಡಿತ ಸರ್, ಖಂಡಿತ. ಎಲ್ಲರೂ ವಿವಾದವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡಿಸ್ಕೊಳ್ಳಿ, ಪ್ರೀಮಿಯಮ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆಲ್ ದಿ ಬೆಸ್ಟ್. ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಸ್ ಸರ್, ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಎಸ್ ಸರ್, ನೀವು ಹೇಳಿದ್ರಿ ಒಂದು ಫ್ಲೋರ್ ಒಂದೇ ರೂಮು. ಹೌದು ಸರ್. ಓಕೆ, ಸೊ ಇಲ್ಲೇನೇನು ಮಾಡಿದ್ದೀರಾ ಸರ್? ಇಲ್ಲಿ ಮೇನಾಗಿ ಈ ಒಂದು ಸ್ಟೇರ್ ಕೇಸ್ನ ಹೈಲೈಟ್ ಮಾಡೋ ಥರ ಇಲ್ಲಿ ಒಂದು ಲೈಟ್ನ ನಾವು ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿರೋದು ಸರ್. ಸೊ ಈ ಒಂದು ಲೈಟ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಹಾಗೆ ಇಲ್ಲಿ ಶ್ಯಾಂಡ್ಲರ್ನ ಆಗಲಿ ಕೆಳಗಡೆ ತೋರಿಸ್ದಂಗೆ ಇಲ್ಲಿ ಇದನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ಪತ್ರದಿಂದ ತೋರಿಸ್ಬೋದು. ಎಸ್ ಸರ್, ಅಲ್ವಾ? ಓಕೆ, ಈ ಕಡೆ ಇಲ್ಲಿ ಬಂದಾಗ ಇನ್ನೊಂದು ಸ್ಪೇಸ್ ಇತ್ತು ಸರ್, ಅದಕ್ಕೋಸ್ಕರ ಏನು ಮಾಡಿದ್ವಿ, ಇದೊಂದು ಯೂನಿಟ್ ಪ್ರೊವೈಡ್ ಮಾಡಿದ್ವಿ. ಸೊ ಏನಾದ್ರು ಅವ್ರ ಮುಂದೆ ಆರ್ಟಿಫ್ಯಾಕ್ಟ್ಸು ಅಥವಾ ಅವ್ರದಿನ ಅವಾರ್ಡ್ಸ್ ಸಿಕ್ಕಿರೋದನ್ನ ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಥರ ಯೂಸ್ ಮಾಡ್ಕೊಬೋದು. ಸೊ ಇಲ್ಲೇ ನೀವೆಲ್ಲ ಇದು ಮಾಡಿದ್ದೀರಲ್ಲ, ಇದು ಟೆಕ್ಸ್ಚರ್ ಪೇಂಟ್ ಅಲ್ವಾ ಸರ್? ಇದು ಲೆಜ್ಜಲ್ಲಿ ಕೊಟ್ಟಿರೋದು. ಇದು ಟೆಕ್ಸ್ಚರ್ ಪೇಂಟ್ ಸರ್, ಎಕ್ಸಾಕ್ಟ್ಲಿ ಸರ್. ಸೊ ಈ ಟೆಕ್ಸ್ಚರ್ ಪೇಂಟ್ ಮತ್ತೆ ಇನ್ನೊಂದು ಕಡೆ ಇನ್ಕ್ಲೂಡ್ ಮಾಡಿದ್ವಿ ಸರ್. ಮಾಡಿದ್ದೀರಾ? ಎಸ್. ಓಕೆ, ಹೇಳಿ ಸರ್. ಸೊ ಆ ಟೆಕ್ಸ್ಚರ್ ಪೇಂಟ್ ಇಲ್ಲಿ ಹಾಕೊಂಡಿವಿ ಸರ್. ಸೊ ಪ್ರತಿಯೊಂದು ಲ್ಯಾಂಡಿಂಗಲ್ಲೂ ಈ ಥರ ಒಂದು ವಾಲ್ ಹೈಲೈಟ್ ಮಾಡಿದ್ವಿ ಸರ್. ಸೊ ಇಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ನ ಪ್ರೊವೈಡ್ ಮಾಡಿದ್ದೀವಿ. ಅಗೇನ್ ಇಲ್ಲಿ PVC ಬಿಲ್ಡಿಂಗ್ ಏನು ನೋಡ್ತಾ ಅದ್ರ ಮೇಲೆ ನಾವು ಬ್ರೌನ್ ಕಲರ್ ಪೇಂಟ್ ಹಾಕಿದ್ದೀವಿ. ಅದರ ಮಧ್ಯೆ ಬಂದು ನಾವು ಈ ಥರ ಗೋಲ್ಡನ್ ಸ್ಟ್ರಿಪ್ ನ ಪ್ರೊವೈಡ್ ಮಾಡಿದ್ವಿ ಸರ್. ಇದು PVC-ದಾ? PVC ಸರ್, ಹೌದು ಸರ್. ನೋಡೋಕೆ ಟೀಕ್ ತರ ಕಾಣುತ್ತೆ ಸರ್. ರೆಡಿಮೇಡ್ ಇವಾಗ PVC ಸಿಗುತ್ತೆ ಸರ್, ತುಂಬಾ ಈಸಿಯಾಗಿ ಸಿಗುತ್ತೆ ನಮಗೆ. ಸೊ ಜಸ್ಟ್ ಅದನ್ನ ತರೋದು, ನಾವು ಅಡೆಸಿವ್ ಹಾಕ್ಬಿಟ್ಟು ಪೇಸ್ಟ್ ಮಾಡೋ. ಸೊ ಅದು ನೈಲಿಂಗ್ ಏನು ಅವಶ್ಯಕತೆ ಇಲ್ಲ ಸರ್, ಇದಕ್ಕೆ ಏನು ಬೇಕಾಗಿಲ್ಲ. ಇಷ್ಟು ದಿನ ನಾವು ಟಿಕ್ ಬಿಲ್ಡಿಂಗ್ ಯೂಸ್ ಮಾಡ್ತಿದ್ವಿ. ಸೊ ಇವಾಗ ಏನು ಮಾಡಿದ್ವಿ, PVC ಯೂಸ್ ಮಾಡ್ತಾ ಇದೀವಿ. ಜಸ್ಟ್ ಅದನ್ನ ಪೇಸ್ಟ್ ಮಾಡೋದು, ಅದ್ಮೇಲೆ ಪೇಂಟ್ ಮಾಡ್ಬಿಟ್ರೆ ನಮಗೆ ಫಿನಿಶ್ ಸಿಗುತ್ತೆ ಸರ್. ಬೆಟರ್ ಆಗಿ ಯಾವ ಪೇಂಟ್ ಬೇಕು ನಾವು ಯೂಸ್ ಮಾಡ್ಬೋದು ಸರ್, ಕಲರ್ ಅದ್ರ ಮೇಲೆ. ಸೂಪರ್. ಮಾಸ್ಟರ್ ಬೆಡ್ರೂಮ್ ಸರ್ ಇದು? ಇದು ಬಂದು ಪೇರೆಂಟ್ಸ್ ಬೆಡ್ರೂಮ್ ಸರ್. ಪೇರೆಂಟ್ಸ್ ಬೆಡ್ರೂಮ್. ಸೊ ಮೇನ್ ಆಗಿ ಸರ್ ಈ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಅವ್ರು ಕೇಳಿದ ಕಲರ್ ಬಂದು ನಮಗೆ ನ್ಯೂಟ್ರಲ್ ಆಗಿರ್ಬೇಕು ಕಲರ್. ಅಲ್ಲಿ ಸ್ವಲ್ಪ ಹೈಲೈಟ್ ಇರಬೇಕು ಅಂತ ಹೇಳಿದ್ರು. ಸೊ ಹೈಲೈಟ್ಗೋಸ್ಕರ ನಾವು ಬ್ರೌನ್ ನ ಯೂಸ್ ಮಾಡಿದ್ದೀವಿ. ಫುಲ್ ಎಂಟೈರ್ಲಿ ಬಂದು ಮೈಲ್ಡ್ ಇರೋಕ್ಕೋಸ್ಕರ ಸೇಮ್ ಬೀಚ್ ಕಲರ್ ನಲ್ಲಿ ತೊಗೊಂಡೋಗಿದ್ವಿ ಸರ್. ಬೇಜ್ ಅಲ್ವಾ? ಎಸ್ ಸರ್. ಓಕೆ, ಬೆಡ್ ನೀವೇ ಮಾಡಿದ್ದೆ ಸರ್? ಹೌದು ಸರ್. ಇಲ್ಲೊಂದು ಕಿಂಗ್ ಸೈಜ್ ಕಾಟ್ ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಹೆಡ್ ಬೋರ್ಡ್ ಬಂದು ಬ್ರೌನ್ ತೊಗೊಂಡೋಗಿದ್ದೀವಿ. ಅಗೇನ್ ಎರಡು ಕಡೆ ನಾವು ಕಾಟ್ ಸೈಟಬಲ್ ಕೊಟ್ಟಿದ್ದೀವಿ. ಅದು ಟಾಪ್ ಅಲ್ಲಿ ಮಾತ್ರ ಬ್ರೌನ್ ತೊಗೊಂಡಿದ್ದೀವಿ. ಫ್ರಂಟು ಡ್ರಾವರ್ ಫೇಶಿಯಾ ಪ್ರತಿಯೊಂದು ಬಂದು ಅದಕ್ಕೆ ನಾವು ಬೀಜಲ್ಲೇ ಹೋಗಿದ್ದೀವಿ ಸರ್. ಹಾಗೆ ಈ ಒಂದು ಕಾಟ್ ಆಪೋಸಿಟ್ ಬಂದು ಏನು ಮಾಡಿದ್ವಿ, ಇಲ್ಲಿ ಟಿವಿ ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಟಿವಿ ಬ್ಯಾಕ್ ಪ್ಲೈ, ಅದ್ರ ಕೆಳಗಡೆ ಬಂದು ಇಲ್ಲಿ ನಾವು ಒಂದು ಡ್ರಾವರ್ ಕೊಟ್ಟಿದ್ದೀವಿ. ಅಗೇನ್ ಈ ಡ್ರಾವರ್ ಇಲ್ಲಿ ಈ ಕವರ್ ಬಂದು ಮ್ಯಾನ್ಯುವಲ್ ಮಾಡಿರೋದು. ಅಂಡ್ ಈ ಎಂಟೈರ್ ಸೆಟಪ್ ಬಂದು ನಾವು ಮಾಡ್ಯುಲರ್ ಮಾಡಿರೋದು. ಮಾಡಿದ್ದೀರಾ? ಅಂಡ್ ಆ ಕಡೆ ಬಂದಾಗ ಒಂದು ಡ್ರೆಸ್ಸರ್ ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಅಗೇನ್ ಇದನ್ನು ಬಂದು ರೆಕ್ಟಾಂಗುಲರ್ ಮಿರರ್, ಬಟ್
ಎರಡು ಕಡೆ ಕರ್ವ್ ತಗೊಂಡು ಕೆಳಗಡೆ ಬಂದು ಡ್ರಾವರ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಅದು ಹಿಂದ್ಗಡೆ ಕೊಟ್ಟಿರೋ ಲೈಟು Yes, sir. ಆಂಬಿಯನ್ಸ್ ಕ್ರಿಯೇಟ್ ಮಾಡಿ ಹಾಂ ಸರ್, ಒಂಥರ ಒಂದು ಮೈಲ್ಡ್ ಡ್ಯಾಮೇಜ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಸರ್. ಫಾಲ್ ಸೀಲಿಂಗ್ ಅಂತ ಬಂದಾಗ ಸರ್ ಜಸ್ಟ್ ನಾವು ಒಂದು ಪೆರಿಫರಲ್ ತಗೊಂಡಿದ್ದೀವಿ, ಲೈಟಿಂಗ್ ಪರ್ಪಸ್ ಮಾತ್ರ ಅದನ್ನು ಯೂಸ್ ಮಾಡ್ಕೊಂಡ್ವಿ. ಸೊ ಪ್ಯಾನಲ್ ಲೈಟು ಮೇಲ್ಗಡೆ ಬಂದು ಕೋ ಲೈಟ್ ಆ ಥರ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಈ ಕಡೆ ಸರ್ ಇಲ್ಲಿ ಬಂದಾಗ ಎರಡು ಕಡೆ ನಾನು ವಾರ್ಡ್ರೋಬ್ ತೊಗೊಂಡಿದ್ದೀವಿ ಸರ್. ಸೊ ಮೇಲ್ಗಡೆ ಬಂದು ನಿಮ್ಗೆ ಸ್ಲೈಡರ್ ವಾರ್ಡ್ರೋಬ್ಸ್ ಬರುತ್ತೆ. ಸೊ ಎಂಟೈರ್ಲಿ ಈ ಥರ ಒಂದು ಇನ್ಲೈನ್ ಸ್ಲೈಡರ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಗೇನ್ ಇಲ್ಲೂ ಇನ್ಸೈಡ್ ನಾವು ಬಂದು ಕೂಲ್ ವೈಟ್ಗೆ ಹೋಗಿದ್ದೀವಿ ಸರ್. ಈ ಕೆಳಗಡೆ ಬರುವಂಥದ್ದು ಏನು ಮಾಡಿದ್ದೀವಿ, ನಾವು 4 ಡ್ರಾವರ್ ತೊಗೊಂಡಿದ್ದೀವಿ. ಸೊ ಆ ಥರ ಒಂದು ಡ್ರಾವರ್ ಕಾನ್ಸೆಪ್ಟ್ ವರ್ಕ್ ಮಾಡಿದ್ವಿ. ಅಗೇನ್ ಇದು ಪುಷ್ ಟು ಓಪನ್ ಬರುತ್ತೆ ಸರ್, ಯಾವುದೇ ಥರ ಹ್ಯಾಂಡಲ್ಸ್ ಇರಲ್ಲ ಇದಕ್ಕೆ. ಜಸ್ಟ್ ನಾವು ಚಾನಲ್ಸ್ ಪುಷ್ ಟು ಓಪನ್ ಥರ ಇದು ನಾವು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಡ್ರಾವರ್ ಅಂತಾನೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್. ಸೊ ಎರಡು ಕಡೆ ಸಿಮಿಲರ್ ಆ ಥರ ಪ್ಲಾನ್ ಮಾಡ್ಕೊಂಡು ಸೇಮ್ ಅದೇ ತರ ಕಲರ್ ಕಾಂಬಿನೇಷನ್ ಹೇಳಿದ್ರು ಸರ್. ಅಗೇನ್ ಇದು ಬೀಜು ಎಂಟೈರ್ಲಿ ನಾವು ಮೇಜರ್ ಕಲರ್ ನಾವು ಲೈಟ್ಗೆ ಹೋಗಿದ್ದೀವಿ. ಮೈನರ್ ಹೈಲೈಟ್ ಕಲರ್ನ ಬಂದು ಈ ಥರ ಬ್ರೌನ್ನ ನಾವು ಇಡೀ ರೂಮ್ನ ತೊಗೊಂಡೋಗಿದ್ದೀವಿ ಸರ್. ಇದೇನು ಇದು ಜಸ್ಟ್ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಸೊ ಇಲ್ಲೊಂದು ಯೂಸಬಲ್ ಸ್ಪೇಸ್ ಬೇಕಾಗಿತ್ತಂದ್ರು, ಸೊ ಅದಕ್ಕೋಸ್ಕರ ಥರ ಹೋಗಿದ್ದೀವಿ. ಹಾಗೆ ನೀವು ಇಲ್ಲಿ ಇದ್ರ ಕರ್ಟನ್ ನೋಡ್ಬೋದು, ಹಾಗೆ ನೀವು ಬ್ಲೈಂಡ್ಸ್ ನೋಡ್ಬೋದು. ಇದನ್ನು ನಾವು ಲೈಟು ಮತ್ತು ಡಾರ್ಕರ್ ಶೇಡ್ನ ಬ್ರೌನ್ ಆ ಥರ ತೊಗೊಂಡೋಗಿದ್ದೀವಿ ಸರ್. ಓಕೆ, ಎವ್ರಿಥಿಂಗ್ ಇಸ್ ಬೇಜ್ ಅಂಡ್ ಕ್ಯಾಪಚಿನೋ ಸರ್, ಇನ್ಕ್ಲೂಡಿಂಗ್ ದ ಕರ್ಟನ್ಸ್ ಆ್ಯಂಡ್ ದ ಬ್ಲೈಂಡ್ಸ್ ಎಂಟೈರ್ಲಿ ಥೀಮ್ ಬೇಸ್ಡ್ ಸರ್. ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಫ್ಲೋರ್ ಹೊರಟು. ಸರ್ ಇದು ಪೇರೆಂಟ್ಸ್ ಬೆಡ್ರೂಮ್ ಆಯಿತು, ಮಾಸ್ಟರ್ ಬೆಡ್ರೂಮ್ ಆಯಿತು, ಫೈನಲಿ ಯಾವ ಬೆಡ್ರೂಮ್ ಸರ್? ಸೊ ಫೈನಲಿ ಬಂದು ಅವರು ಡಾಟರ್ಸ್ ಬೆಡ್ರೂಮ್ ಸರ್. ಸೊ ಡಾಟರ್ಸ್ ಬೆಡ್ರೂಮ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಹೇಳಿ ಸರ್, ಏನೇನು ಮಾಡಿ? ಹಾಗೆ ಸರ್, ಈ ಒಂದು ರೂಮ್ ಬಂದಾಗಲೂ ಡಾರ್ಕರ್ ಶೇಡ್ ಬಂದು ಒಂಥರ ಬ್ರೌನ್ ತೊಗೊಂಡಿದ್ದೀವಿ. ಅಂದರೆ ಅದು ಒಂದು ಟಿಂಟೆಡ್ ಬ್ರೌನು ಆ್ಯಂಡ್ ಮಿಕ್ಕಿದೆಲ್ಲ ಮೇಜರ್ ಕಲರ್ ವೈಟಿಗೆ ಹೋಗಿ ಸರ್, ಆ ಥರ ಪ್ಲಾನ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಬಂದು ನಾವು ಟಿವಿ ಪ್ರೊವೈಡ್ ಮಾಡಿದ್ವಿ. ಸೊ ಟಿವಿಗೆ ಬಂದು ನಾವು ಯಾವ ಥರ ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ವೈಟಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಈ ಟಾಪ್ ಬರೋದನ್ನ ಮಾತ್ರ ನಾವು ಈ ಥರ ಒಂದು ಬ್ರೌನಿಗೆ ಹೋಗಿದ್ದೀವಿ. ಅಗೇನ್ ಕಮಿಂಗ್ ಬ್ಯಾಕ್ ಡೌನ್ ಎರಡು ಕಡೆನೂ ನಾವು ಫ್ಲೂಟೆಡ್ ಲ್ಯಾಮಿನೇಟ್ಸ್ ಎಲ್ಲ ಬಂದು ನಾವು 45 ಡಿಗ್ರಿ ಹ್ಯಾಂಡಲ್ಸ್ ಕೊಟ್ಟು ಡ್ರಾವರ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಸೆಂಟರ್ ಪಾರ್ಟ್ ಬಂದು ಅಗೇನ್ ನಾವು ಏನು ಯೂಸ್ ಮಾಡಿದ್ದೀವಿ ಅಂದರೆ ಅಲ್ಯೂಮಿನಿಯಂ ಶಟರ್ ವಿತ್ ಬ್ಲ್ಯಾಕ್ ಟಿಂಟೆಡ್ ಗ್ಲಾಸ್, ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಹಿಂಭಾಗ ಬಂದಾಗ ಅಗೇನ್ ಇಲ್ಲಿ ಬಂದು ಡಾರ್ಕರ್ ಶೇಡ್ ಆಫ್ ಪೇಂಟ್ಗೆ ಹೋಗಿದ್ದೀವಿ. ಈ ಒಂದು ಟಾಪ್ನ ಮ್ಯಾಚ್ ಮಾಡೋ ಥರ ಪೇಂಟ್ಗೆ ಹೋಗಿದ್ದೀವಿ. ಅಗೇನ್ ಇದು ಬಂದು PVC ಬಿಡಿಂಗ್ ಸರ್. ಓಕೆ, ಈ PVC ಬಿಡಿಂಗ್ ನೋಡಿ ವೈಟ್ ಮಾಡಿದ್ದೀವಿ. ಅವಾಗಲೇ ನೋಡಿದ್ರೆ ಬ್ರೌನ್ ಶೇಡ್ ಮಾಡಿದ್ವಿ, ಇದಕ್ಕೆ ವೈಟ್ ಶೇಡ್ನ ಮಾಡ್ಕೊಂಡಿದ್ದೀವಿ ಸರ್. ಇದೇನು ಸರ್ ಇದು ಪೇಂಟ್ ತುಂಬ ಚೆನ್ನಾಗಿ ಬಂದಿದೆ. ಇದು ಜಸ್ಟ್ ಒಂದು ಡಾರ್ಕರ್ ಕಲರ್ ಶೇಡ್ನ ಯೂಸ್ ಮಾಡಿದ್ವಿ ಸರ್, ಒಂಥರ ಈ ಟಾಪಿಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಯೂಸ್ ಮಾಡಿರೋದು. ಇದನ್ನ ಪ್ಲಸ್ ಇನ್ನು ಯಾವ ಕಡೆ ಯೂಸ್ ಮಾಡಿದ್ರೆ ಇದೇ ಶೇಡ್ನ ನಾವು ಸೀಲಿಂಗ್ ಹಾಕೊಂಡಿದ್ದೀವಿ ಸರ್. ಸರ್ ಸ್ಲ್ಯಾಬ್ಗೆ ಹಾಕೊಂಡಿದ್ದು ಅಂದರೆ ಎರಡು ಕಡೆ ಏನು POP ನಮ್ದು ಯೂಸ್ ಮಾಡಿದ್ವಿ ಸೀಲಿಂಗು, ಅದ್ರ ಮಧ್ಯೆ ಬಂದು ನಮ್ಮ ಸ್ಲ್ಯಾಬ್ ಬರ್ತಲ್ಲ ಸರ್, ಆ ಸ್ಲ್ಯಾಬ್ ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಬ್ರೌನ್ ಅಲ್ವಾ ಸರ್ ಇದು? ಹಾಂ ಸರ್, ಒಂಥರ ಡಾರ್ಕ್ ಅಂದರೆ ಬ್ರೌನ್ ಫ್ಯಾಮಿಲಿಗೆ ಬರುತ್ತೆ, ಬಟ್ ಎಂಟೈರ್ಲಿ ಫುಲ್ ಡಾರ್ಕ್ ಬ್ರೌನ್ ಅಲ್ಲ ಸರ್, ಆ ಥರ ಒಂದು ಕಾಂಬಿನೇಷನ್ ಬ್ರೌನ್ ಎಲ್ಲ ರನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಫಾಲ್ ಸೀಲಿಂಗ್ ಏನಿದೆ ಆ್ಯಕ್ಚುಲಿ, ಯಾವ ಥರ ಮಾಡಿದ್ದೀರಾ ಸರ್? ಇದಕ್ಕೆ ಬಂದು ನಾವು ಯಾವ ಥರ ಮಾಡಿ ಫುಲ್ ಒಂದು ಡ್ರಾಪ್ ಕೊಟ್ಟಿವಿ ಸರ್. ಇದು ಐಲೈನ್ ಥರನೂ ಫುಲ್ ಡ್ರಾಪ್ ಕೊಟ್ಟಿದ್ದೀವಿ. ಆ ಎಲ್ ಶೇಪ್ ಮಾತ್ರ ನಾವು ಪೆರಿಫಲ್ ರನ್ ಮಾಡ್ಕೊಂಡ್ವಿ. ಕರೆಕ್ಟ್. ಎಲ್ ಶೇಪಲ್ಲಿ ಸ್ವಲ್ಪ ಬೀಮ್ ಬರ್ತಿತ್ತು, ಅದಕ್ಕೆ ಮತ್ತೆ ಅಗೇನ್ ಇಲ್ಲೂ ನೋಡ್ಬೋದು ಸರ್, ಈ ಎಡ್ಜಸ್ ಎಲ್ಲ ಫುಲ್ ನಾವು ಇದಕ್ಕೆ ಕರ್ವ್ ಕೊಟ್ಟಿದ್ದೀವಿ. ಕರ್ವ್ ಕೊಟ್ಟು ಮರ್ಜ್ ಮಾಡಿದ್ದೀವಿ. ಇಲ್ಲೆಲ್ಲ ಜಸ್ಟ್ ಒಂದು 4 ವ್ಯಾಟ್ ಲೈಟ್ ಕೊಟ್ಟಿದ್ದೀವಿ. ಮೇಜರ್ ಲೈಟಿಂಗ್ನ ಈ ಒಂದು ಸೀಲಿಂಗಲ್ಲಿ ನಾವು ಇಂಕಾರ್ಪೊರೇಟ್ ಮಾಡ್ಕೊಂಡಿದ್ದೀವಿ ಸರ್, ಪ್ಯಾನಲ್ ಲೈಟ್ಸ್. ಓಕೆ, ಬೆಡ್ ಬಗ್ಗೆ ಹೇಳಿ ಹಾಗೆ ಸರ್. ಸೊ ಕಾಟ್ ಅಂತ ಬಂದಾಗ ಸರ್, ಹಿಂಭಾಗ ಬಂದು ಫಸ್ಟ್ ನಾವು ವಾಲ್ ಪೇಪರ್ ಹಾಕೊಂಡಿದ್ದೀವಿ ಸರ್. ವಾಲ್ ಪೇಪರು ಅದ್ರ ಜೊತೆಗೆ ಈ ಒಂದು ಹೆಡ್ ಬೋರ್ಡ್ ಬಂದು ಬ್ರೌನ್ ಶೇಡ್ಗೆ ಮ್ಯಾಚ್ ಮಾಡಿದ್ದೀವಿ. ಅಗೇನ್ ರೈಟ್ ಆ್ಯಂಡ್ ಲೆಫ್ಟ್ ಬಂದು ನಾವು ಏನು ಮಾಡಿದ್ವಿ ಅಂತ ಸರ್, ಟ್ರಿಮ್ಸ್ಗೆ ಹೋಗಿದ್ದೀವಿ. PVC ಟ್ರಿಮ್ಸು ಆ್ಯಂಡ್ ಮಧ್ಯೆ ಅದೇ ಥರ ಸೇಮ್ ಒಂದು ಪೇಂಟ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಇದು ಕೂಡ ಇನ್ಕ್ಲೂಡ್ ಮಾಡಿದ್ರೆ ಆ್ಯಂಡ್ ದೆನ್ ಬ್ರೌನ್ ಇದು ಗೋಲ್ಡನ್ ಬೀಡಿಂಗ್ ಸರ್. ಓಕೆ, ಇದು ವಾಲ್ ಪೇಪರ್ ಅಲ್ವಾ? ಇದು ವಾಲ್ ಪೇಪರ್ ಸರ್. ಓಕೆ, ಅದ್ರ ಜೊತೆಗೆ ಇಲ್ಲಿ ಬಂದು ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಕಿಂಗ್ ಸೈಜ್ ಕಾಟ್ ನೀವೇ ಮಾಡ್ಕೊಡಿ? ಎಸ್ ಸರ್, ನಾವೇ ಮಾಡಿರೋದು. ವಿತ್ ಸ್ಟೋರೇಜ್ ಅಲ್ವಾ? ವಿತ್ ಸ್ಟೋರೇಜ್ ಸರ್ ಇದು. ಓಕೆ, ಈ ಸೆಕ್ಷನ್ ಅಲ್ಲಿ ಸರ್ ಇಲ್ಲಿಗೆ ಬಂದಾಗ ನಿಮಗೆ ಇದು ಬಂದು ಸ್ಟಡಿ ಯೂನಿಟ್ ಸರ್. ಸೊ ಸ್ಟಡಿ ಯೂನಿಟ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಬೇಸ್ ಅಂತ ಬಂದಾಗ ಸರ್ ಜಸ್ಟ್ ಪೆನ್ಸಿಲ್ ಡ್ರಾವರ್ಸು, ಅಗೇನ್ ಫ್ಲೂಟೆಡ್ ಲ್ಯಾಮಿನೇಟ್ ತೊಗೊಂಡಿದ್ದೀವಿ. ಟಾಪು ಮತ್ತು ಸೈಡ್ ಅದೇ ಬ್ರೌನ್ ಶೇಡ್ಗೆ ಹೋಗಿದ್ದೀವಿ. ಇಲ್ಲಿ ಬಂದು ಲೆಕ್ಕ ಗ್ಲಾಸು, ಸೊ ಏನಿದ್ರು ಬರ್ಕೊಳ್ಳೋಕ್ಕಿಲ್ಲ ಆಗುತ್ತೆ ಅವರು. ಓಪನ್ ಯೂನಿಟು ಆ್ಯಂಡ್ ದೆನ್ ಕ್ಲೋಸ್ ಯೂನಿಟ್, ಇಲ್ಲಿ ಬಂದು ಟಾಪ್ ಲಿಫ್ಟ್ ಯೂನಿಟ್, ಮತ್ತು ಟಾಪ್ ಬಂದಾಗ ಓಪನ್ ಯೂನಿಟ್. ಸೊ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನ್ಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿಗೆ ಬಂದು ಎಂಟೈರ್ಲಿ ಟಾಲ್ ಯೂನಿಟ್ ವಿತ್ ಪ್ರೊಫೈಲ್ ಶಟರ್ ಆ್ಯಂಡ್ ಕ್ಲಿಯರ್ ಗ್ಲಾಸು. ಸೊ ಬುಕ್ಸು, ಫೈಲ್ಸು ಪ್ರತಿಯೊಂದೂ ಇಲ್ಲಿ ಅವರು ಅರೇಂಜ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸರ್. ಸೊ ಸ್ಟೋರೇಜ್ ಆಸ್ ವೆಲ್ ಆಸ್ ಅವರು ಯೂಸ್ ಮಾಡೋಕ್ಕೆ ಪ್ರಾಕ್ಟಿಕಾಲಿಟಿಯಾಗಿ ಒಂದು ಪ್ಲಾನ್ ಮಾಡ್ಕೊಟ್ಟಿದ್ದೀವಿ. ಕರೆಕ್ಟ್, ಪ್ರಾಕ್ಟಿಕಲ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಸರ್, ಆ ಥರ ಒಂದು ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು. ಆ್ಯಂಡ್ ಈ ರೂಮಲ್ಲಿ ನನಗೆ ಭಾಳ ಇಷ್ಟ ಆಗಿರುವಂಥದ್ದು ಈ TV ಯೂನಿಟ್ಟು. ಈ ರೀತಿಯೂ TV ಯೂನಿಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ವಿವಾ ಡಿಸೈನಲ್ಲಿ ನೋಡಿದ್ದು ತುಂಬಾ ಯುನೀಕ್ ಆಗಿದೆ ಸರ್. ನನಗೆ ಈ ಕಲರ್ ಮಾಡಿದ್ದೀರಲ್ಲ ನೀವು ಸರ್, ಅದ್ರ ಮೇಲೆ ಅಕ್ಕೋ ಲೈಟ್ ಇದಾಗ್ತಾ ಇದೆ. ಹಾಂ ಎಕ್ಸಾಕ್ಟ್ಲಿ ಸರ್, ಅವ್ನು ನೋಡಿ ಅದು ಒಂಥರ ಕಾಣ್ತಾ ಇದೆ ನೋಡಿ ಸರ್. ಎಕ್ಸಾಕ್ಟ್ಲಿ ಸರ್, ನೆಕ್ಸ್ಟ್ ಲೆವೆಲ್ ಇದೆ ವೀಕ್ಷಕರೇ. ಆ್ಯಂಡ್ ಇದರಲ್ಲಿ ನಾವು ಬೇರೆ ಬೇರೆ ಶೇಡ್ಸ್ ಚೇಂಜ್ ಮಾಡ್ಬೋದು ಸರ್. ಅಂದ್ರೆ ಈ ಟಾಪ್ ನಾವು ಯಾವ ಥರ ಹೋಗ್ತೀವಿ ಇಂಟೀರಿಯರ್ ಅಲ್ಲಿ, ಆ ಒಂದು ಶೇಡ್ ಪ್ರಕಾರ ನಾವು ಚೇಂಜ್ ಮಾಡ್ಕೊಬೋದು. ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಈ ರೀತಿ ನೀವು ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಸೂಪರ್ ಆಗಿದೆ. ಈ ಕಡೆ ಬಂದ್ರೆ ಸರ್, ಇಲ್ಲಿ ಬಂದಾಗ ಅವ್ರದ್ದು ವಾಕಿಂಗ್ ಕಾನ್ಸೆಪ್ಟ್ ಸರ್. ಸೊ ವಾಕಿಂಗ್ ಕಾನ್ಸೆಪ್ಟ್ ವಾರ್ಡ್ರೋಬ್ ಎಂಟೈರ್ಲಿ ಪ್ರೊವೈಡ್ ಮಾಡ್ತೀವಿ. ಡ್ರೆಸ್ಸರ್ ಎಲ್ಲ ಬರುತ್ತೆ. ಸೊ ಇದು ನೋಡ್ಬೋದು ಸರ್, ಹ್ಯೂಜ್ ಫುಲ್ ಎಂಟೈರ್ಲಿ ಎಲ್ ಶೇಪ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ವಿ. ಅಗೇನ್ ಎಲ್ ಶೇಪ್ ಮಿಕ್ಸ್ ಮ್ಯಾಚ್ ಕಾಂಬಿನೇಷನ್ ಯಾವ ಥರ ಅಂದ್ರೆ ಸರ್, ನೋಡಿ ನಾವು ಬಂದು ಇಲ್ಲಿ ಕ್ಲೋಸ್ ಶಟರ್ ಕೊಟ್ಟಿದ್ದೀವಿ ವಿತ್ ಲೆಂತ್ ಹ್ಯಾಂಡಲ್ಸ್, ಇಲ್ಲಿ ಓಪನ್ ಯೂನಿಟ್. ಇಲ್ಲಿಗೆ ಬಂದಾಗ ಏನು ಮಾಡ್ಕೊಂಡು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ, ಪ್ರೊಫೈಲ್ ವಿತ್ ಕ್ಲಿಯರ್ ಗ್ಲಾಸ್. ಮತ್ತೆ ಅದೊಂದು ಡಿಸೈನ್ ಬ್ರೇಕ್ ಮಾಡೋಕ್ಕೆ ಈ ಥರ ಒಂದು ಓಪನ್ ಯೂನಿಟ್. ಅಗೇನ್ ಮತ್ತೆ ಪ್ರೊಫೈಲ್ ಶಟರ್. ಇಲ್ಲಿಗೆ ಬಂದಾಗ ವಿತ್ 2 ಕಾಂಬಿನೇಷನ್ಸ್ ಆಫ್ ಶಟರ್ನ ಎಲ್ ಕಾರ್ನರ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಗೇನ್ ಪ್ರೊಫೈಲ್ ಶಟರ್, ಅಗೇನ್ ಇದು. ಸೊ ನಿಮಗೆ ಡಿಸೈನ್ ಮಿಕ್ಸ್ ಮ್ಯಾಚ್ ಇರುತ್ತೆ, ಯೂಸಬಿಲಿಟಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ಸರ್ ಮಿರರ್ ತಗೊಂಡಿದ್ದೀವಿ. ಅಗೇನ್ ಮಿರರ್ ಬಂದು ಒಂದು ಡಿಫ್ರೆಂಟ್ ಶೇಡಲ್ಲಿ ತಗೊಂಡು ಶೇಪಲ್ಲಿ ತಗೊಂಡು ಡಿಸೈನ್ ಸರ್. ಇಲ್ಲಿಗೆ ಬಂದಾಗ ಜಸ್ಟ್ ಒಂದು ಡ್ರಾವರು ಮೇಡ್ ಒಂದು ಎಡ್ಜು.
ಸೊ ಈ ಥರ ಒಂದು ಕಾಂಬಿನೇಷನಲ್ಲಿ ಎಂಟೈರ್ ಸ್ಪೇಸ್ನ ಕ್ಲೀನ್ ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಏನು ಚೆನ್ನಾಗಿ ಅನಿಸ್ತು ಅಂತಂದ್ರೆ ಇದು ಆಕ್ಚುಲಿ ಮಧ್ಯದಲ್ಲಿ ಹಾಕ್ಬೋದು, ನೀವು ಅದನ್ನ ಸೈಡ್ಗೆ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದೀರಾ. ಎಕ್ಸಾಕ್ಟ್ಲಿ ಸರ್, ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಫೆಮಿನೈನ್ ಫಿಗರ್ ಥರನೇ ಕಾಣುತ್ತೆ ಸರ್ ಇದು. ನೋಡಿ ಇದು ವೀಕ್ಷಕರೇ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ ಶೇಪನ್ನು ತೊಗೊಂಡಿದ್ದಾರೆ. ಬಾಟಮ್ ಓಪನ್ ಅಲ್ವಾ ಸರ್? ಓಪನ್ ಯೂನಿಟ್ ಸರ್. ಸೊ ಯಾವ್ದಾದ್ರು ಅವರು ರೆಡಿ ತೊಗೊಳ್ಬೇಕಾದ್ರೆ ಐಟಮ್ಸ್ ಎಲ್ಲ ಇತ್ತು ಅಂದರೆ ಅದರಲ್ಲಿ ಅವರು ಪ್ರೊವೈಡ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೊಬೋದು ಸರ್. ಓಕೆ ಕಲರ್ ಮಾತ್ರ ಎಲ್ಲ ಕಡೆ ಒಂದೇ, ಸ್ವಲ್ಪ ಗ್ರೇಶ್ ಬರುತ್ತೆ. ಗ್ರೇಶ್ ಬರುತ್ತೆ ಸರ್, ಗ್ರೇಶು ಆಮೇಲೆ ವೈಟ್ ಕಾನ್ಸೆಪ್ಟ್ನ ತೊಗೊಂಡೋಗಿ ಕಾಂಬಿನೇಷನಲ್ಲಿ ಮಾಡಿರೋದು ವೀಕ್ಷಕರೇ. ತುಂಬ ಚೆನ್ನಾಗಿದೆ ಸರ್ ಇದು. ಇಲ್ಲಿ ಇಷ್ಟ ಅಲ್ವಾ ಸರ್? ಹಾಂ, ಇಲ್ಲಿಗೆ ಸರ್. ಆ್ಯಂಡ್ ಇಲ್ಲಿ ವ್ಯಾನಿಟಿ ಯೂನಿಟ್ ಸರ್. ಸೊ ವ್ಯಾನಿಟಿ ಅಂತ ಬಂದಾಗ ಸರ್ ಅಗೇನ್ ಅದೇ ಸೇಮ್ ವೈಟ್ ಫ್ಲೂಟೆಡ್ ಲ್ಯಾಮಿನೇಟ್ಸು ಬಾಟಮಲ್ಲಿ ಪ್ರೊವೈಡ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ನೋಡ್ಬೋದು ಸರ್, ಆ ಇನ್ಲೆಟ್ ಔಟ್ಲೆಟ್ ಎಲ್ಲ ಇಲ್ಲೇ ಪ್ರೊವೈಡ್ ಆಗುತ್ತೆ, ಇಲ್ಲೇ ಬರುತ್ತೆ. ಸೊ ನಮ್ಗೆ ಎಲ್ಲೋ ಡಿಸ್ಟರ್ಬ್ ಆಗಲ್ಲ ಅಂದರೆ ಈ ಥರ ಬರುತ್ತೆ ಸರ್. ಸೊ ಇನ್ಸೈಡ್ ಇಲ್ಲಿ ಮಾತ್ರ ಡ್ರಾವರ್ ಬರುತ್ತೆ. ಆ ಪ್ಲಂಬಿಂಗ್ ಹೋಗೋದನ್ನ ನಾವು ಡಮ್ಮಿ ಬಿಟ್ಬಿಟ್ಟಿರ್ತೀವಿ ಸರ್. ಇಲ್ಲಿ ಬಂದಾಗ ಬ್ಲ್ಯಾಕ್ ಗ್ರಾನೈಟ್ ಹೋಗಿದ್ದಾರೆ. ಹಾಗೆ ಇಲ್ಲಿಗೂ ನಾವು ಒಂದು ಈ ಥರ ಆರ್ಚ್ ಕಾನ್ಸೆಪ್ಟಲ್ಲಿ ಮಿರರ್ ಮಾಡಿದ್ದೀವಿ. ಇಲ್ಲಿ ಬಂದು ಎಂಟೈರ್ಲಿ PVC ನಾವು ಸೀಲಿಂಗ್ ರನ್ ಮಾಡಿದ್ದೀವಿ ಸರ್. ಇಲ್ಲಿ PVC ಸೀಲಿಂಗ್ ಇದು? ಹೌದು ಸರ್. ನಾವು ಎಕ್ಸ್ಟರ್ನಲ್ ಎಲಿವೇಶನ್ ಏನು ಯೂಸ್ ಮಾಡ್ತೀವಿ ಅದೇ PVC ನಾವು ಯೂಸ್ ಮಾಡ್ಕೊಂಡಿವಿ ಸರ್ ನಾವು. ಓಕೆ, ಇಲ್ಲಿ ಜಕೂಜಿ ಕೊಟ್ಟಿದ್ದಾರೆ. ಜಕೂಜಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಎಸ್ ಸರ್. ಓಕೆ, ಸೊ ಇದು ಪಾರ್ಟಿಷನ್ ನೀವೇ ಮಾಡ್ಕೊಟ್ರೆ? ಹೌದು ಸರ್, ಪಾರ್ಟಿಷನ್ PVC ನಮ್ಮ ಕಡೆಯಿಂದನೇ ಇದು ನಿಮ್ಮ ಕಡೆಯಿಂದ ಮಾಡಿರೋದು. ಓಕೆ, ಅದು ಗ್ರೀನ್ ಟೈಲ್ಸ್ ಇರೋ ಕಾರಣ ಗ್ರೀನಿಗೆ ಇದೊಂದು ಪರ್ಟಿಕ್ಯುಲರ್ ಬ್ರೌನ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಆ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡ್ರೆ ಸರ್. ಸೂಪರ್ ಸರ್. ಸರ್ ನೆಕ್ಸ್ಟ್ ಯಾವ ಸೆಕ್ಷನ್ ಇವಾಗ? ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಹಾಗೆ ಈ ಮಾಸ್ಟರ್ ಬೆಡ್ರೂಮ್ ಸಹ ಬಗ್ಗೆ 3 ಕಲರ್ ಯೂಸ್ ಮಾಡಿದ್ದೀವಿ. ಗ್ರೇ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಡಾರ್ಕರ್ ಗ್ರೇ ಅಂಡ್ ದೆನ್ ಬ್ರೌನ್. ಈ ಒಂದು 3 ಕಲರ್ ತಗೊಂಡು ಇದನ್ನ ಡಿಸೈನ್ ಮಾಡಿದ್ದೀವಿ ಸರ್. ಸೊ ಫಸ್ಟ್ ನಾವು ಟಿವಿ ನೋಡ್ತೀವಿ ಸರ್. ಇವಾಗ ವಾಲ್ ಏನಿದೆ ಆಕಿ ಕಾಂಕ್ರೀಟ್ ಆಗಿ ಫುಲ್ ಆಗಿ ಯೂಸ್ ಮಾಡಿ ಸರ್. ಎಂಟೈರ್ ವಾಲ್ ಟೆಕ್ಸ್ಚರ್ ಪೇಂಟ್ ನ ತಗೊಂಡೋಗಿದ್ದೀವಿ ಸರ್. ಓಕೆ, ಲೆಡ್ಜ್ ಮತ್ತೆ ಟಾಪ್ ಬಂದು ನಾವು ಡಾರ್ಕ್ ಗ್ರೇ ಹೋಗಿದ್ದೀವಿ. ಟಿವಿ ಬ್ಯಾಕ್ ಪ್ಯಾನಲ್ ಮತ್ತೆ ಫ್ರಂಟ್ ಡ್ರಾವರ್ಸ್ ಬರುತ್ತಲ್ಲ ಸರ್, ಅದು ಲೈಟರ್ ಗ್ರೇ ಹೋಗಿದ್ದೀವಿ. ಹಾಗೆ ಇಲ್ಲಿ ಬಂದು ಆಸ್ ಯೂಶುವಲ್ ನಮ್ಮನೇಲಿ ಬ್ಲಾಕ್ ಅಲ್ಯೂಮಿನಿಯಂ ಶಟರ್ ವಿತ್ ಟಿಂಟೆಡ್ ಗ್ಲಾಸ್ ಇಲ್ಲಿ ಪ್ಲಾನ್ ಮಾಡಿದ್ದೀವಿ ಸರ್. ಸರ್ ಇದು ಸ್ಟೇರ್ ಕೇಸ್ ಕೊಟ್ಟಿರಲ್ಲ ಅದೇ ತಾನೇ? ಎಕ್ಸಾಕ್ಟ್ಲಿ ಸೇಮ್ ಸರ್, ಸೇಮ್ ಯೂಸ್ ಮಾಡಿದ್ದೀವಿ ಸರ್ ನಾವು. ಓಕೆ, ಅಂದ್ರೆ ಇದು ನಮ್ಗೆ ಫೀಲ್ ಆಗುತ್ತಾ? ಫೀಲ್ ಆಗುತ್ತೆ ಸರ್. ಒಂದು ಕಾಂಕ್ರೀಟ್ ನಾವು ಅನ್ಫಿನಿಶ್ಡ್ ಕಾಂಕ್ರೀಟ್ ಪ್ಲಾಸ್ಟಿಕ್ ವಾಲ್ ಬಾರ್ಡರ್ ಹೇಗೆ ಫೀಲ್ ಆಗುತ್ತೆ ಅದೇ ತರ ಫೀಲ್ ಆಗುತ್ತೆ ಸರ್ ಇದು. ಅಂದ್ರೆ ಒಂದು ಬೋಲ್ಡ್ ಲುಕ್ ಕೊಡುತ್ತೆ ಸರ್ ಇದು. ಓಕೆ ಓಕೆ ಓಕೆ, ಈಗ ಜನ ಕೇಳ್ಬೋದು ಸರ್ ಸಿಮೆಂಟನ್ನೇ ಹಂಗೆ ಬಿಟ್ಬಿಡ್ಬೋದಿತ್ತಲ್ಲ ನಾವು? ಹಾಗೆ ಬಿಟ್ಟಾಗ ಅದು ನೀರೆಲ್ಲ ಇರ್ಕೊಡುತ್ತೆ. ಬಟ್ ಇದನ್ನ ಎಲ್ಲ ಫಿನಿಶ್ ತರ ಇದು ಮಾಡಿದಾಗ ನೀರು ಬಿದ್ರು ನೀರು ಅದು ಏನು ಆಗಲ್ಲ ಸರ್. ಓಕೆ ಓಕೆ ಓಕೆ, ಸೊ ಹಂಗೆ ಬಿಡೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಸರ್ ಅಲ್ವಾ? ತುಂಬಾ ಜನ ಅನ್ಕೊಬೋದು ವೀಕ್ಷಕರೇ. ಬಟ್ ಇಲ್ಲಿ ಏನು ನೀವು ಫಿನಿಶ್ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ನಾವು ಸಿಮೆಂಟಲ್ಲಿ ಈ ಥರ ಫಿನಿಶ್ ಕೊಡೋಕೆ ಆಗಲ್ಲ ಅಲ್ವಾ ಸರ್? ತುಂಬ ಅನ್ಇವನ್ ಆಗಿಬಿಡುತ್ತೆ ಆ್ಯಂಡ್ ಇಷ್ಟು ಸ್ಮೂತ್ನೆಸ್ ಸಿಗಲ್ಲ ನಿಮಗೆ. ಓಕೆನಾ? ಸೊ ಯಾವಾಗ ನೀವು ಈ ರೀತಿ ಏನು ಕಾಂಕ್ರೀಟ್ ಅಂತಂದ್ರೆ ಇದನ್ನು ಆರ್ಕಿ ಕಾಂಕ್ರೀಟ್, ಓಕೆ, ಏಷ್ಯನ್ ಪೇಂಟ್ ಅವ್ರದ್ದು ಆರ್ಕಿ ಕಾಂಕ್ರೀಟ್ ಈ ಥರ ಹಾಕಿದಾಗ ಮಾತ್ರ ಇದನ್ನು ಎಸ್ಪೆಷಲಿ ಈ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ಇದ್ರ ಮೇಲ್ಗಡೆ ನೋಡಿ ಶೈನ್ ಕೂಡ ಬರ್ತಾ ಇದೆ. ಸೊ ಈ ರೀತಿ ಶೈನ್ಸ್ ತರಿಸ್ಬೇಕು ಅಲ್ವಾ ಸರ್? ಹೌದು, ಆವಾಗಲೇ ಅದೊಂದು ಫೀಲ್ ಕೊಡುತ್ತೆ. ಫೀಲ್ ಕೊಡೋಕೆ ಸಾಧ್ಯ. ಯಾಕಂದ್ರೆ ನಾನು ಈಗಲೇ ಡೌಟ್ ಕ್ಲಿಯರ್ ಮಾಡ್ಬಿಟ್ಟೆ ಅಲ್ವಾ? ವಾಲೇ ಬಿಡ್ಬೋದಿತ್ತಲ್ಲ ಸಿಮೆಂಟು, ಯಾಕೆ ಅಂತ. ಸೂಪರ್. PVC ಸೀಲಿಂಗ್ ತಗೊಂಡಿದ್ವಿ ಯಾಕಂದ್ರೆ ಇದು ಫುಲ್ ಬೀಮ್ ಡ್ರಾಪ್ ಇತ್ತು. ಅದಕ್ಕೋಸ್ಕರ ಇಲ್ಲಿ ಕರ್ವ್ ಸೀಲಿಂಗ್ ಹೋಗೋದು PVC ಕಾನ್ಸೆಪ್ಟ್ ತಗೊಂಡು ಹೋಗಿದ್ದೀವಿ. ಮಧ್ಯಕ್ಕೆ ಫುಲ್ ನಾವು ಬಂದು ಪ್ರೊಫೈಲ್ ರಾಕ್ ಮಾಡಿದ್ವಿ ಅಂಡ್ ಆಲ್ಟರ್ನೇಟ್ ಆಗಿ ಬಂದ್ಬಿಟ್ಟು ನಾವು ಇಲ್ಲಿ ಡ್ರಾಪ್ ನೆಟ್ ಯೂಸ್ ಮಾಡ್ಕೊಂಡಿದ್ವಿ. ಓಕೆ ಓಕೆ ಓಕೆ, ಈ ಕಡೆ ಸರ್ ಸೀಲಿಂಗ್ ಬಂದಾಗ ಜಸ್ಟ್ ಒಂದು ಐಲ್ಯಾಂಡ್ ಡ್ರಾಪ್ ಮಾಡ್ಕೊಂಡಿದ್ದೀವಿ. ಐಲ್ಯಾಂಡ್ ಗೆ ನಾವು ಕಾರ್ನರ್ಸ್ ಅಲ್ಲಿ ಫುಲ್ ನಾವು ಕಾರ್ನರ್ಸ್ ಅಲ್ಲಿ ರೌಂಡ್ ಮಾಡ್ಕೊಂಡಿದ್ದೀವಿ. ಕರ್ವ್ ಮಾಡಿದ್ದೀರಾ? ಓಕೆ, ಅಲ್ಲಿ ಪ್ಯಾನೆಲ್ಸ್ ಯೂಸ್ ಮಾಡಿದ್ವಿ ಸರ್. ಸೂಪರ್. ಅಗೇನ್ ಕಾರ್ಡ್ ಬಂದ ಕಿಂಗ್ ಸೈಜ್ ಕಾರ್ಡ್ ಯೂಸ್ ಮಾಡಿದ್ವಿ ಸರ್. ಹೆಡ್ ಬೋರ್ಡ್ ನ ಡಾರ್ಕ್ ಶೇಡ್ ಅಲ್ಲಿ ಗ್ರೇ ತಗೊಂಡೋಗಿದ್ದೀವಿ ಅಂಡ್ ಎರಡು ಕಡೆ ಬಂದು ನಾವು ಡ್ರಾವರ್ಸ್ ಕೊಟ್ಟಿದ್ದೀವಿ ಅಂಡ್ ಹಾಗೆ ಲೈಟರ್ ಶೇಡ್ ಇರುತ್ತೆ, ಡಾರ್ಕ್ ಗ್ರೇ ಇಲ್ಲಿ ಬರುತ್ತೆ ಸರ್. ಎಸ್, ಮನೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಇನ್ನೊಂದೇನು ಗೊತ್ತಾ ಸರ್, ಕಸ್ಟಮರು ನೋಡಿ ಇನ್ಸ್ಪೈರ್ ಆಗ್ಬೋದು ಮೇಲ್ಗಡೆ ವೆಂಟಿಲೇಷನ್ ಬಿಡೋದು ವೀಕ್ಷಕರೇ. ಈ ಕಡೆ ದೊಡ್ಡದೊಂದು ಫ್ರೆಂಚ್ ವಿಂಡೋ ಬಿಡಿ ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದೆ ಸರ್. ನೋಡಿ ಇಲ್ಲಿ ವಿಂಡೋ ಇದೆ ಮತ್ತೆ ಅಲ್ಲಿ ಬಾಲ್ಕನಿ ಇದೆ. ಸೊ ಒಂದು ಕ್ರಾಸ್ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಪ್ಲಾನ್ ಆಗಿದೆ. ಸೊ ಈವ್ನಿಂಗ್ 6 o'clock ವರೆಗೂ ಲೈಟೇ ಬೇಡ, ಬೇಡ ಅದು ಒಳ್ಳೆ ಕೆಲಸ ಸರ್. ಬನ್ನಿ ಈ ಕಡೆ ಹೋಗ್ಬಿಡೋಣ. ಇಲ್ಲಿ ಬಂದಾಗ ಸರ್ ಹಾಗೆ ಒಂದು ಸ್ಟಡಿ ಪ್ಲಸ್ ವಾಕಿಂಗ್ ಇದೆ. ಸೊ ಇಲ್ಲಿ ಬಂದು ನಾವು ಪ್ಯಾನಲಿಂಗ್ ತರ ರನ್ ಮಾಡ್ಕೊಂಡಿವಿ ಸರ್. ಜಸ್ಟ್ ಗೇಟ್ ಪ್ಯಾನಲಿಂಗ್ ತರ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ಸರ್ ಎಂಟೈರ್ಲಿ ಎಲ್ ಶೇಪ್ ಏನ್ ಬರುತ್ತೆ, ಒಂದಿಬ್ಬರು ಕೂತ್ಕೊಂಡು ಕ್ಲೀನಿಂಗ್ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ರೆಡಿ ಮಾಡ್ಕೊಬಹುದು. ಓಕೆ, ಸೊ ಇಲ್ಲಿಂದ ಬಂದಾಗ ಸರ್ ಎಂಟೈರ್ಲಿ ಬಾಟಮ್ ಅಲ್ಲಿ ನಾವು ಪೆನ್ಸಿಲ್ ಡ್ರಾವರ್ಸ್ ಕೊಟ್ಟಿದ್ದೀವಿ ಫುಲ್ ಇದಕ್ಕೆ. ಅಂಡ್ ಇಲ್ಲಿ ಬಂದು ನಾವು ಅಗೇನ್ ಲ್ಯಾಕೆಡ್ ಗ್ಲಾಸ್ ಹೋಗಿದ್ದೀವಿ, ಟಾಪ್ ಅಲ್ಲಿ ಲಿಡ್ಜ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಬಂದಾಗ ಸ್ಟೋರೇಜ್ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್. ಸೊ ಎರಡು ಕಡೆ ನಾವು ಇಲ್ಲಿ ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಇಲ್ಲಿ ಬಂದಾಗ ಸರ್ ಎರಡು ಕ್ಲೋಸ್ ಯೂನಿಟ್ಸ್ ಐದರ್ ಸೈಡ್ಸ್, ಮಧ್ಯಕ್ಕೆ ಬಂದು ಓಪನ್ ಯೂನಿಟ್. ಓಕೆ, ಇಲ್ಲಿ ಫಾಲ್ಸ್ ನಾವು ತಗೊಂಡೋಗಿದ್ದೀವಿ. ಇದು ಚೆನ್ನಾಗಿ ಮಾಡಿದ್ದೀರಾ, ಒಂಥರ ಬ್ರಿಡ್ಜ್ ತರ ಬರುತ್ತೆ ಇದು ಆಕ್ಚುಲಿ. ಸೊ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಎಂಟೈರ್ ಆಗಿ ಮಾಡುತ್ತೆ. ಹಾಗೆ ಇದನ್ನು ಸೇಮ್ ಶೇಡ್ ಆಗಿದ್ದೀವಿ, ಗ್ರೇ, ಲೈಟ್ ಗ್ರೇ ಅಂಡ್ ಡಾರ್ಕ್ ಗ್ರೇ ಅಷ್ಟೇ ಅಲ್ವಾ? ಓಕೆ, ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದಾಗ ಹಾಗೆ ನಾವು ವಾಕಿಂಗ್ ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಹಾಗೆ ಇನ್ನೊಂದು ಗ್ಲಾಸ್ ಡೋರ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ಸರ್ ಓಪನ್ ಯೂನಿಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಎಲ್ಲ ಸ್ಟೋರೇಜ್ ಅಲ್ಲಿ ಪ್ಲಾನ್ ಮಾಡೋದು. ಅಂಡ್ ಇಲ್ಲಿ ಎರಡಕ್ಕೂ ಮಧ್ಯೆ ಒಂದು ಡ್ರೆಸ್ಸರ್ ನ ಕೊಟ್ಟಿದ್ದೀವಿ ಸರ್. ಹಾಗೆ ಈ ಡ್ರೆಸ್ಸರ್ ಬಂದು ನಾವು ಎಂಟೈರ್ ರೌಂಡ್ ಶೇಪ್ ಮಿರರ್ ಹೋಗಿದ್ದೀವಿ. ಹಿಂಗಾಗಿ ಒಂದು ವಾಲ್ಪೇಪರ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದು 3 ಡ್ರಾವರ್. ಸೊ ಸಫಿಷಿಯಂಟ್ ಆಗಿ ಡ್ರೆಸ್ ಐಟಮ್ಸ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಪ್ಲಾನ್ ಮಾಡೋ ಕರೆಕ್ಟ್ ಇದೆ ಸರ್.
ಒಂಥರ ಮೂನ್ ಫಿನಿಶ್ ತರ ಕಾಣಿಸ್ತಾ ಇದೆ ಅದು ಅಲ್ವಾ ಸರ್? ಇದು ಮೂನ್ ಎಫೆಕ್ಟ್ ತರ ಇದೆ ಇದು. ಸೂಪರ್ ಆಗಿದೆ ಸರ್ ಅದು. ಸರ್ ಈ ಎಲ್ ಶೇಪ್ ಎಂಟೈರ್ಲಿ ವಾರ್ಡ್ರೋಬ್ಸ್ ಅಂದ್ರೆ ಇದು ಕಾರ್ನರ್ ವಾರ್ಡ್ರೋಬ್ ತಗೊಂಡಿದೀವಿ, ಕ್ಲೋಸ್ಡ್ ಇರುತ್ತೆ. ಇಲ್ಲಿ ಬಂದಾಗ ಕ್ಲಿಯರ್ ಗ್ಲಾಸ್ ವಿತ್ ಪ್ರೊಫೈಲ್ ಶಟರ್, ಅಗೇನ್ ಬಂದು ಇಲ್ಲಿ ನಿಮಗೆ ಕ್ಲೋಸ್ ಇರುತ್ತೆ. ಅಗೇನ್ ಆ ಡಿಸೈನ್ ಬ್ರೇಕ್ ಮಾಡೋದಕ್ಕೋಸ್ಕರ ಮತ್ತೆ ಪ್ರೊಫೈಲ್ ಶಟರ್. ಸೊ ಆ ತರ ಈ ಎಲ್ ಶೇಪ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ, ಈ ತರ ಮಾಡಿದ್ರೆ ಹ್ಯಾಂಡಲ್ ಸಹಿತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಗೇನ್ ಗ್ರೂ ಬರುತ್ತೆ ಸರ್ ಈ ತರ ನಿಮಗೆ. ಸೊ ಈ ತರ ಗ್ರೂ ತಗೊಂಡು ಇಲ್ಲಿಂದ ಪ್ಲಾನ್ ಅಪ್ ಮಾಡ್ಕೊಂಡು ಕ್ಲಾಪ್ಸ್ ತರ ಬರುತ್ತೆ ಇದು ಅಲ್ವಾ? ಸೊ ಈ ಕಡೆ ಇಲ್ಲಿ ಬಂದಾಗ ಫುಲ್ ಇದು ಪ್ರೊಫೈಲ್ ಶಟರ್ ಹೋಗಿದ್ವಿ ಸರ್, ಎಂಟೈರ್ಲಿ ಪ್ರೊಫೈಲ್ ಶಟರ್ ಹೋಗಿದ್ದೀವಿ. ಅಂಡ್ ಇನ್ಸೈಡ್ ನೋಡಿದಾಗ ನಿಮಗೆ ಶೇಡ್ ಬಂದು ಸರ್ ಆ ಡಾರ್ಕ್ ಗ್ರೇ ತಗೊಂಡು ಹೋಗಿದ್ದೀವಿ. ಸೊ ಡಾರ್ಕ್ ಗ್ರೇ ಅಂಡ್ ದೆನ್ ಲೈಟ್ ಬಂದಾಗ ನಿಮಗೆ ಕೂಲ್ ವೇಟ್ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಓಕೆ ಸೂಪರ್. ಸೊ ಇಲ್ಲಿ ವಾಶ್ರೂಮ್ ಅಲ್ಲಿ ಎಸ್ ಸರ್, ಅಗೇನ್ ಇಲ್ಲಿ ವ್ಯಾನಿಟಿ ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಅಗೇನ್ ಬೇಸ್ ಅಲ್ಲಿ 2 ಡ್ರಾವರ್ ವ್ಯಾನಿಟಿ ಹೋಗಿದ್ದೀವಿ, ಲೈಟ್ ಅಂಡ್ ಡಾರ್ಕರ್ ಶೇಡ್ ಆಫ್ ಗ್ರೇ ಸರ್. ಇಲ್ಲೂ ಕವರ್ದಲ್ಲಿ ಮಿರರ್ ತಗೊಂಡು ಹೋಗಿದ್ದೀವಿ. ಅಂಡ್ ಇಲ್ಲೂ ನಾವು PC ಸೀಲಿಂಗ್ ಮಾಡಿದ್ವಿ ಸರ್. ಸೊ ಈ ತರ ತಗೊಂಡು ಹೋಗಿದ್ದೀವಿ. ಅಂಡ್ ಅಲ್ಲಿ ಶವರ್ ಪಾರ್ಟಿಷನ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಅಂಡ್ ನಿಮಗೆ ಅದು ಬಂದು ಫುಲ್ ಅವ್ರದ್ದು ಓಪನ್ ಟು ದ ಸ್ಕೈ ಬರುತ್ತೆ ಸರ್. ಓಪನ್ ಇರುತ್ತೆ, ಇಲ್ಲಿ ಸ್ಕೈ ವ್ಯೂ ಬರುತ್ತೆ, ಇಲ್ಲಿ ಬರುತ್ತೆ ಸರ್ ಮೇಲ್ಗಡೆಗೆ. ವಾಶ್ರೂಮ್ ಒಳಗಡೆ ಸರ್. ಓಹೋ, ವೆರಿ ಯೂನಿಕ್ ಆಗಿದೆ ಸರ್. ತುಂಬಾ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು. ಓಕೆ, ಇಲ್ಲಿ ಜಕೂಜಿ ಕೊಟ್ಟಿದ್ದಾರೆ. ಇಲ್ಲಿ ಜಕೂಜಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಮನೆ ಎಲ್ಲ ನೋಡ್ಕೊಂಡ್ ಬಂದ್ವಿ, ಓನರ್ ಮಾತು ಕೂಡ ಕೇಳಿದ್ವಿ. ಸೊ ನಾನು ನೋಡಿರುವಂಥ ಒನ್ ಆಫ್ ದ ಎಲಗೆಂಟ್ ಮನೆ ಅಂತಲೇ ಕೂಡ ಹೇಳ್ಬೋದು ಈ ಮನೆ. ತುಂಬ ಚೆನ್ನಾಗಿ ಬಂದಿದೆ. ಸೊ 25 lakh ಪ್ಲಸ್ 2.5 lakh. Yes sir. ದಟ್ಸ್ ದ ಎಂಡ್. ದಟ್ಸ್ ವಿತ್ ದ GST sir. ವಿತ್ ದ GST. ಓಕೆ. ಸೊ ನಿಮ್ಮ ಪ್ರೈಸಿಂಗ್ ಅಂತ ಬಂದರೆ ಏನು ಪ್ರೈಸಿಂಗ್ ಕೊಟ್ಟು ಸರ್? ಬೇಸಿಕಲಿ ನಾವು ಲ್ಯಾಮಿನೇಟ್ ವಾರ್ಡ್ರೋಬ್ಸ್ ಅವೆಲ್ಲ ಸ್ಟಾರ್ಟ್ ಮಾಡೋದು 1450 ಪರ್ ಸ್ಕ್ವೇರ್ ಫೀಟ್ ಮಾಡ್ತೀವಿ ಸರ್. ಕಿಚನ್ ಲ್ಯಾಮಿನೇಟೆಡ್ ಕಿಚನ್ ಎಲ್ಲ ಬಂದು 1650 ಮಾಡ್ತೀವಿ. ಅದೇ ಅಕ್ರಿಲಿಕ್ ಕಿಚನ್ ಎಲ್ಲ 1980, 2000, 2100 ಗಂಟು ಮಾಡ್ತಾ ಇದ್ದೀವಿ ಸರ್. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ ಡಿಪೆಂಡಿಂಗ್ ಅಪಾನ್ ದ ಮೆಟಲ್ ಮೇಲೆ ಮಾಡ್ತೀವಿ. ಲಾಫ್ಟು ಅಥವಾ ಯಾರೋ ಫ್ರೇಮ್ ಟೈಪ್ ಯೂನಿಟ್ಸ್ ನೀವು ಸ್ಟೇರ್ ಕೇಸ್ ಕಡೆ ತೊಗೊಂತೀರ ಅಂದರೆ ಅದು 900 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ ಸರ್. 900 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ವಾರಂಟೀಸ್ ಎಲ್ಲ ಏನು ಕೊಡ್ತೀರಾ ನೀವು ಸರ್? ವಾರಂಟೀಸ್ ಇವಾಗ ಏನು ಮಾಡಿದ್ವಿ, ಪ್ಲೈಬೋರ್ಡ್ ಆಲ್ಮೋಸ್ಟ್ ಸೆಂಚುರಿ ನಿಲ್ಸ್ಬಿಟ್ಟಿದ್ವಿ ಸರ್. ಯಾಕಂದ್ರೆ ಎಂಟರ್ಲಿ ನಮ್ಮದೇ ಪ್ಲೈಬೋರ್ಡ್ ಯೂಸ್ ಮಾಡ್ತೀವಿ, ವಿವಾ ಬ್ರ್ಯಾಂಡ್. ಹೌದು ಸರ್, ಆಲ್ಮೋಸ್ಟ್ ಅದರಲ್ಲಿ ಒಂದು ಇವಾಗ 15 ಪ್ರಾಜೆಕ್ಟ್ ಮಾಡಿದ್ದೀವಿ. ಆಮೇಲೆ ಆನ್ ಸೈಟು ಮಾಡಿದ್ದೀವಿ, ಪ್ಲಸ್ ನಾವು ನಮ್ಮ ವೇರ್ ಹೌಸಲ್ಲಿ ಟೆಸ್ಟ್ ಮಾಡಿದ್ವಿ. ಸೊ ವೆನ್ ಕಂಪೇರ್ ಟು ಸೆಂಚುರಿ ಇಟ್ಸ್ ಆಲ್ಮೋಸ್ಟ್ ಗುಡ್ ವಿತ್ ಆರ್ ಬ್ರ್ಯಾಂಡ್ ಆಲ್ಸೋ. ಅದಕ್ಕೆ ಇವಾಗ ಸೆಂಚುರಿನ ಖಂಡಿತವಾಗಿ ಎಲ್ಲ ಕಡೆ ನಿಲ್ಲಿಸಿ ನಮ್ಮ ಬ್ರ್ಯಾಂಡ್ ಪ್ಲೈನ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಎಷ್ಟು ವಾರಂಟಿ ಕೊಡ್ತೀವಿ? ಅದಕ್ಕೆ ನಾವು 15 to 20 years ವ್ಯಾರಂಟಿ ಕೊಡ್ತಾ ಇದ್ದೀವಿ. 20 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀವಿ. ಓಕೆ, ವಿತ್ ನೋ ಎಕ್ಸ್ಟ್ರಾ ಕಾಸ್ಟ್. ವಿತ್ ನೋ ಎಕ್ಸ್ಟ್ರಾ ಕಾಸ್ಟ್ ಸರ್. ಸೊ ಆ ಥರ ಮಾಡ್ತಾ ಇದ್ದೀವಿ. ಕಮಿಂಗ್ ಟು ಹಾರ್ಡ್ವೇರ್ಸ್ ಬಂದಾಗ ಸರ್ 5 years ಕೊಡ್ತಾ ಇದ್ದೀವಿ. ಅಂಡ್ ಆಸ್ ಯೂಶುವಲ್ ನಾವು ಹೆಡ್ಟಿಕ್ ಅಂಡ್ ಹಾಫ್ ಲೆಗ್ ಎರಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಸೂಪರ್. ಯಾರು ಭೇಟಿ ಆಗಬೇಕು ಅಂದ್ರೆ ಇಲ್ಲಿ ಬರಬೇಕಾಗುತ್ತೆ ಸರ್? ನಮ್ದು 2 ಕಡೆ ಶೋರೂಮ್ ಇದೆ. ಒಂದು ಬಂದು ಬೆಂಗಳೂರಿನ RR ನಗರದಲ್ಲಿ, ಇನ್ನು ಮುಂದೆ ಯಲಹಂಕ ಕೋಗಿಲು ಲೇಔಟ್ ಇದೆ. ಸೊ ಈ 2 ಕಡೆ ಯಾರು ಯಾವ್ದು ಆ ಥರ ಆಗುತ್ತೆ ಅಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ಹೌದು, ನೀವು ಕೋಗಿಲು ಮಾಡೋದ್ರಿಂದ ಈ ಕಡೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೆಸರುಘಟ್ಟ, ನೆಲಮಂಗಲ ಎಲ್ಲರಿಗೂ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರೋರು ಕೂಡ ಅಲ್ಲಿ ಬಂದು ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಆ್ಯಂಡ್ ಈ ಕಡೆ ಬನಶಂಕರಿ, ಹೊಸೂರು ಮೇನ್ ರೋಡು, ಪ್ರತಿಯೊಬ್ಬರು ಕೂಡ ಈ ಕಡೆ ಇರೋರು ಎಲ್ಲರೂ ಕೂಡ RR ನಗರಕ್ಕೆ ವಿಸಿಟ್ ಮಾಡ್ಬೋದು. 2 ಕಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿದ್ದಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ರೀತಿ ಮಟೀರಿಯಲ್ ಎಲ್ಲ ಅಲ್ಲಿ ಹೋಗಿ ನೋಡ್ಬೋದು ನೀವು. ಸ್ಕಿಡ್ ಕಾಂಕ್ರೀಟ್ ಅಂದರೆ ಏನು, ಈ ರೀತಿ ಪೇಂಟ್ ಅಂದರೆ ಏನು, ಅವೆಲ್ಲವನ್ನು ತಿಳ್ಕೊಬೋದು. ಇಲ್ಲಿ ಹಾಕಿರೋಂಥ ಮಟೀರಿಯಲ್ಗಳೇನು ಅವೆಲ್ಲವನ್ನು ನೋಡ್ಬೋದು. ಆ್ಯಂಡ್ ಕೊಟೇಶನನ್ನು ಕೂಡ ನೀವು ಕಂಪೇರ್ ಮಾಡಿ ಡೆಫಿನೆಟ್ಲಿ ನಮ್ಗೆ ವರ್ತ್ ಅಂತ ಅನ್ಸಿದ್ರೆ ನೀವು ವಿವಾ ಡಿಸೈನರ್ನ ಚೂಸ್ ಮಾಡ್ಬೋದು. ಸರ್ ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ನೀವು? ಸರ್ ಎಂಟರ್ ಬ್ಯಾಂಗ್ಳೂರು ಮಾಡ್ತಾವೆ ಸರ್. ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆನೂ ಎಲ್ಲಿ ನಮ್ಮ ಕಸ್ಟಮರ್ ಬೆಂಗಳೂರು ಸರ್. ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಹೋಗಿ ದಾವಣಗೆರೆ ಒಂದು ಕೆಲಸ ನಡೀತು ಸರ್. ಮೊನ್ನೆ ಬಂದು ಟಿ ನರಸೀಪುರ, ಹಾಸನ ಹತ್ರ ಅದು ಮುಗಿಸ್ಕೊಂಬಂದು ಅಂದರೆ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೆ ಸರ್. ಎಸ್. ಮೊನ್ನೆ ಬೀದರಲ್ಲೂ ಮುಗಿಸಿದ್ದೀವಿ ಸರ್, ಬಿಜಾಪುರ. ಸೊ ಅದನ್ನು ವಿಡಿಯೋ ಶೂಟ್ ಎಲ್ಲ ನೆಕ್ಸ್ಟ್ ಎಲ್ಲ ಕಡೆ ನಡೀತಾ ಇದೆ ಸರ್, ಮಾಡ್ತಾ ಇದ್ದೀವಿ. ಬೀದರ್ ಮಾಡಿದ್ದೀರಾ? ಹೌದು. ಉತ್ತರ ಕರ್ನಾಟಕ ಮಾಡ್ತಾ ಸರ್. ಓಕೆ, ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್, ಅದರಲ್ಲಿ ಎಸ್ಪೆಷಲಿ ಯೂನಿಕ್ ಇಂಟೀರಿಯರ್ ಅನ್ನ ತಗೊಬಂದಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.